हरि ओं श्री गुरुभ्यो नमः परमगुरुभ्यो नमः श्रीमदानंदतीर्थ भगवत्पादाचार्य गुरुभ्यो नमः नरसिंहोऽखिलज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नौमिन्याय सुधादिकर्जरमुनीन् श्रीपादरत्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यार्यसुधारतान् शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। श्रियोधिपस्याङ्घ्रिसरोरुहद्वयं विधीशवेश प्रमुखामराश्रितं सदा सदानन्दविशुद्धबुद्धिदं दधेऽहमन्तरहृदये दयोदधेः। 131 ಶ್ಲೋಕ। ये ये पदार्थाः सविधेस्य सन्ति त्वादृक्षभूमिपतिभिः प्रदत्ताः सर्वेऽपि ते तत्तदभिख्ययेताः नैको मुरारेस्त्वदरेर्नृणां वा ये ये पदार्थाः सविधेस्य सन्ति त्वादृक्षभूमिपतिभिः प्रदत्ताः सर्वेऽपि ते तत्तदभिख्ययेताः नैको मुरारेस्त्वदरेर्नृणां वा ये ये पदार्थाः सविधे अस्य सन्ति त्वादृक्ष भूमिपतिभिः प्रदत्ताः सर्वे अपि ते तत्तदभिख्यया इताः न एकः मुरारेः त्वदरेः नृणां वा। सन्ति ಇನ್ನೊಂದು ಕ್ರಿಯಾಪದ ಇಟ್ಕೊಳ್ಬೇಕು, ಅದನ್ನೇ ಅಸ್ತಿ ಅಂತ ಅನ್ನೋದನ್ನ ಇಟ್ಕೊಳ್ಬೇಕು. ಸಂತಿ ಬಹುವಚನದಲ್ಲಿದೆ, ಅದನ್ನು ಅಸ್ತಿ ಅಂತ ಮಾಡ್ಕೊಂಡು ಇಟ್ಕೊಳ್ಬೇಕು. ನ ಅಸ್ತಿ ಇಲ್ಲ. ಕೇಶಾಂ ನೃಣಾಂ ಕಸ್ಯ ಮುರಾರೇಃ ಕಥಂ ಭೂತಸ್ಯ ತ್ವದರೇಃ ಕಃ ನ ಅಸ್ತಿ ಏಕಃ ಅಪಿ ನಾಸ್ತಿ. ಇನ್ನೊಂದು ಪ್ರದತ್ತಾಹ ಏವ ಸಂತಿ ಅಂತ ಅನ್ನೋದನ್ನ ಅಲ್ಲಿ ಇಟ್ಕೊಳ್ಬೇಕು. ಕೈಃ ಪ್ರದತ್ತಾಹ ತ್ವಾದೃಕ್ಷ ಭೂಮಿ ಪತಿಭಿಃ ಕಥಂ ಭೂತಾಃ ಇತಾಃ ಕಯಾ ತತ್ತದಭಿಖ್ಯಯಾ ಕೆ ते सर्वे अपि. ಈಗ ಮತ್ತೆ ಸಂತಿ के ಸಂತಿ ಪದಾರ್ಥಾಃ ಸಂತಿ. ये ये ಪದಾರ್ಥಾಃ ಸಂತಿ ಕುತ್ರ ಸವಿಧೆ ಕಸ್ಯ ಅಸ್ಯ ಅಸ್ಯ ಸತ್ಯಬೋಧತೀರ್ಥರ ಸವಿಧೆ ಸಮೀಪದಲ್ಲಿ ये ये ಪದಾರ್ಥಾಃ ಸಂತಿ ಯಾವ ಯಾವ ಪದಾರ್ಥಗಳು ಇವೆಯೋ ತೇ ಸರ್ವೇ ಅಪಿ ಅವೆಲ್ಲವೂ ಕೂಡ ತತ್ತದಭಿಖ್ಯಯ. ತತ್ತತ ಅಂದರೆ ಆಯಾ ರಾಜರ, ಅಭಿಖ್ಯ ಅಂದರೆ ಹೆಸರಿನಿಂದ, ಆಯಾ ರಾಜರ ಹೆಸರಿನಿಂದ ಇತಾಹ ಯುಕ್ತವಾಗಿವೆ. ಅತಃ ಆದ್ದರಿಂದ ತ್ವಾದೃಕ್ಷ ಭೂಮಿಪತಿಭಿಃ, ತ್ವಾದೃಕ್ಷ ಅಂದರೆ ನಿಮ್ಮಂತಹ, ಭೂಮಿಪತಿ ಅಂದರೆ ರಾಜರು, ನಿಮ್ಮಂಥ ರಾಜರಿಂದ ಪ್ರದತ್ತಾಹ ಏವ ದಾನ ಮಾಡಲ್ಪಟ್ಟ ಪದಾರ್ಥಗಳೇ ಆಗಿವೆ.
ಏಕಃ ಅಪಿ ಒಂದೂ ಕೂಡ ತ್ವದರೇಹೇ ನಿಮ್ಮ ಶತ್ರುವಾದ ಮುರಾರೇಹೇ ಮುರಾರಿರಾಜನ ನೃಣಾಂ ವಾ ಮುರಾರಿರಾಜರ ಜನರ ಪದಾರ್ಥಗಳು ನ ಅಸ್ತಿ ಇಲ್ಲ. ಆ ಬ್ರಾಹ್ಮಣ ಅವ್ರಿಗೇನು ಹೇಳಿರ್ತಾನೆ ಆ ಯವನರಾಜನಿಗೆ, ನೀವು ಮುರಾರಿರಾಜನನ್ನ ನೇರವಾಗಿ ಆಕ್ರಮಣ ಮಾಡ್ಲಿಕ್ಕೆ ಬರೋದಿಲ್ಲ, ಮುರಾರಿರಾಜನ ಮತ್ತು ಅವರ ಜನರ ಎಲ್ಲ ಸಂಪತ್ತುಗಳು ಎಲ್ಲ ಪದಾರ್ಥಗಳು ಸತ್ಯಬೋಧರ ಹತ್ತಿರ ಇವೆ, ಅವರ ಗುರುಗಳವರು. ಹೀಗಾಗಿ ನೀವು ಅವರನ್ನ ಬಂಧನ ಮಾಡಿಬಿಟ್ರೆ ರಾಜ ನಿಮ್ಮ ವಶ ಆಗ್ತಾನೆ ಅಂತ ಹೇಳಿಬಿಟ್ಟಿದ್ದ. ಆದ್ದರಿಂದಾಗಿ ಆ ರಾಜ ಆ ದುಷ್ಟರ ಮಾತನ್ನ ಕೇಳಿ ಸತ್ಯಬೋಧರನ್ನ ಬಂಧನ ಮಾಡಲಿಕ್ಕೆ ಮುಂದಾಗ್ತಾನೆ. ಈಗ ಹಿತಚಿಂತಕರು ಹೇಳ್ತಾ ಇದ್ದಾರೆ, ಅನರ್ಥವಾಗಿದೆ, ಸೈನ್ಯದಲ್ಲಿ ಅನರ್ಥವಾಗ್ತಾ ಇದೆ. ನೀನು ಒಳ್ಳೆಯವನಿದ್ದಿ, ಸತ್ಯಪ್ರಿಯರ ಭಕ್ತನಿದ್ದಿ ಅಂತನ್ನೋದಕ್ಕಾಗಿ ಇನ್ನೂ ಆ ಮರಣ ನಿನ್ನವರೆಗೆ ಬಂದಿಲ್ಲ. ಆದರೆ ಈಗ ಸತ್ಯಬೋಧರು ಸತ್ಯಪ್ರಿಯರ ಶಿಷ್ಯರನ್ನ ನೀನು ಬಂಧನ ಮಾಡ್ತಾ ಇದ್ದಿ ಅನ್ನೋದಕ್ಕಾಗಿ ನಿನ್ನ ಸೈನಿಕರೆಲ್ಲ ಮರಣ ಹೊಂತಾ ಇದ್ದಾರೆ. ಇದು ಹೀಗೆ ಮುಂದುವರಿತು ಅಂತಂದ್ರೆ ನಿನ್ನ ನಾಶವೂ ಆಗ್ತದೆ, ನಿನ್ನ ಮರಣವೂ ಸಂಭವಿಸ್ತದೆ. ಆದ್ದರಿಂದಾಗಿ ಹಾಗೆ ಮಾಡಬೇಡ ಅಂತ ಉಪದೇಶ ಮಾಡಿ ಈಗ ಹೇಳ್ತಾ ಇದ್ದಾರೆ, ಎಲ್ಲಾ ವಸ್ತುಗಳು ಮುರಾರಿರಾಜನದ್ದು ಅವರ ಜನರದ್ದು ಅಂತ ಹೇಳಿದ್ರಲ್ಲ, ಹಾಗಿಲ್ವೇ ಇಲ್ಲ. ನಿಮ್ಮಂಥ ರಾಜರು ಕೊಟ್ಟ ಪದಾರ್ಥಗಳೇ ಅವೆಲ್ಲ, ಅವರಿಗೆ ದಾನವಾಗಿ ಕೊಟ್ಟದ್ದು ಹೊರತು ಅವರ ಹತ್ರ ಇಟ್ಕೊಳ್ಳಿಕ್ಕೆ ಕೊಟ್ಟದ್ದಲ್ಲ. ಯಾವಾಗ ದುಷ್ಟ ರಾಜರು ಬರ್ತಾರೆ ಗೊತ್ತಿಲ್ಲ, ಆಕ್ರಮಣ ಮಾಡ್ತಾರೆ, ಅಪಹಾರ ಮಾಡ್ತಾರೆ ಗೊತ್ತಿಲ್ಲ. ಹೀಗಾಗಿ ನಮ್ಮ ಈ ಸಂಪತ್ತನ್ನು ನೀವು ಇಟ್ಕೊಳ್ಳಿ, ನಿಮ್ಮ ಹತ್ತಿರ ಇಟ್ಕೊಳ್ಳಿ ಅಂತ ಇಟ್ಟದ್ದಲ್ಲ. ಅವರು ನಿಮ್ಮಂಥ ರಾಜರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಿಗೆ ದಾನವಾಗಿ ಕೊಟ್ಟದ್ದು. ಅವರು ಅರ್ಚನೆ ಮಾಡುವ ರಾಮಚಂದ್ರ ದೇವರಿಗೆ ದಾನವಾಗಿ ಕೊಟ್ಟದ್ದು. ಅದು ದೇವರಿಗೆ ದಾನವಾಗಿ ಕೊಟ್ಟ ಪದಾರ್ಥಗಳು ಅವರಲ್ಲಿ ಇವೆ. ಹೀಗಾಗಿ ಎಲ್ಲ ಪದಾರ್ಥಗಳ ಮೇಲೆ ಅವರವರ ಹೆಸರುಗಳು ಇವೆ. ತತ್ತದಭಿಖ್ಯೆಯ ಇತಾಹ, ಯಾವ ಯಾವ ರಾಜ ಯಾವ ಯಾವ ಪದಾರ್ಥವನ್ನು ಕೊಟ್ಟಿದ್ದಾನೆ ಅಂತ ಹೇಳಿ ಆ ಪದಾರ್ಥಗಳ ಮೇಲೆ ಹೆಸರುಗಳು ಇವೆ. ಆದ್ದರಿಂದಾಗಿ ಮುರಾರಿರಾಜನ ಒಂದು ವಸ್ತು ಅಲ್ಲಿ ಇಲ್ಲ. ಮುರಾರಿರಾಜನ ಜನರಿಗೆ ಸಂಬಂಧಪಟ್ಟ ಒಂದು ವಸ್ತುವು ಅವರ ಹತ್ತಿರ ಇಲ್ಲ. ನಿಮ್ಮಂತಹ ರಾಜರು ಕೊಟ್ಟದ್ದೇ ಇದೆ, ದಾನ ಮಾಡಿದ್ದೇ ಇದೆ. ಆದ್ದರಿಂದಾಗಿ ಆ ವಸ್ತುಗಳನ್ನು ನೀನು ಆತ್ಮಸಾತ್ ಮಾಡಿಕೊಂಡ್ರೆ, ನಿನ್ನದು ಅಂತ ಮಾಡಿಕೊಂಡ್ರೆ ರಾಜ ಹೇಗೆ ಅಧೀನನಾಗ್ತಾನೆ? ರಾಜ ಅಧೀನ ಆಗೋದಿಲ್ಲ, ಮರಣ ನಿಮಗೆ ಬರ್ತದೆ ಅಷ್ಟೇ. ಅದು ಬರ್ತಾ ಇದೆ ಈಗ. ಆದ್ದರಿಂದಾಗಿ ತುಂಬಾ ಎಚ್ಚರಿಕೆಯಿಂದ ನಾವಿರಬೇಕು ಅಂತ ಅವರು ಬೋಧನೆ ಮಾಡ್ತಾರೆ. ಸೂಚಕಾಸ್ತ್ವಾಸು ಸೂಚಂತ ಅನ್ಯಥಾತಃ ಕ್ಷಿಪ್ರಮೇವನಃ ಕ್ಷೇಮಾಯ ಮುಂಚ ಕ್ಷೋಣೀಶ ಭಿಕ್ಷ್ವೀಶಂ ಬಂಧನಾದಿತಿ. ಸೂಚಕಾಸ್ತ್ವಾಸು ಸೂಚಂತ ಅನ್ಯಥಾತಃ ಕ್ಷಿಪ್ರಮೇವನಃ ಕ್ಷೇಮಾಯ ಮುಂಚ ಕ್ಷೋಣೀಶ ಭಿಕ್ಷ್ವೀಶಂ ಬಂಧನಾದಿತಿ. ಸೂಚಕಾಃ ತ್ವಾ ಅಸುಸೂಚಂತ ಅನ್ಯಥಾ ಅತಃ ಕ್ಷಿಪ್ರಂ ಏವ ನಃ ಕ್ಷೇಮಾಯ ಮುಂಚ ಕ್ಷೋಣೀಶ ಭಿಕ್ಷ್ವೀಶಂ ಬಂಧನಾತ್ ಇತಿ. ಮುಂಚ ಕಂ ಮುಂಚ ಕಂ ಭಿಕ್ಷ್ವೀಶಂ ಮುಂಚ ಕಸ್ಮೈ ಕಸ್ಮೈ ಕ್ಷೇಮಾಯ ಕೇಶಾಂ ನಃ ಷಷ್ಠಿ ಬಹುವಚನರು ನಃ ಕ್ಷೇಮಾಯ. ಕಸ್ಮಾತ್ ಮುಂಚ ಬಂಧನಾತ್ ಕಥಂ ಕ್ಷಿಪ್ರಂ. ಅಲ್ಲಿ ಇನ್ನೊಂದು ಕ್ರಿಯಾಪದ ಇದೆ, ಇತಿ ಅಬ್ರುವನ್ ಅಂತ ಅನ್ನೋದನ್ನು ಇಟ್ಕೊಳ್ಬೇಕು. ಇದೆ ಅಲ್ಲ? ಇಲ್ಲ, ಇಟ್ಕೊಳ್ಬೇಕು. ಇತಿ ಅಬ್ರುವನ್ ಹೇ ಕ್ಷೋಣೀಶ ನಃ ಕ್ಷೇಮಾನ ಭಿಕ್ಷ್ವೀಶಂ ಬಂಧನ ಕ್ಷಿಪ್ರಂ ಮುಂಚ ಇತಿ ಅಬ್ರುವನ್. ಇನ್ನೊಂದು ಕ್ರಿಯಾಪದ ಇದೆ, ಇನ್ನೊಂದು ಕ್ರಿಯಾಪದ ಅಸುಸೂಚಂತ. ಕೆ ಅಸುಸೂಚಂತ ಸೂಚಕಾಃ ಕಂ ತ್ವಾ ಕಥಂ ಅಸುಸೂಚಂತ ಅನ್ಯಥಾ.
ಸೂಚಕಾಹ ಚಾಡಿಕೋರರು ತ್ವಾ ನಿಮಗೆ ಅನ್ಯಥಾ ಸುಳ್ಳಾಗಿಯೇ ಅಸುಸೂಚಂತ ಸೂಚನೆ ಮಾಡಿದ್ದಾರೆ. ಏನಂತ? ಮುರಾರಿ ರಾಜನ ಅವರ ಜನರ ಎಲ್ಲ ಪದಾರ್ಥಗಳು ಸತ್ಯಬೋಧರ ಹತ್ತಿರ ಇವೆ ಅಂತ ಅವರು ಸೂಚನೆ ಮಾಡಿದ್ದಾರೆ. ಅದು ಸುಳ್ಳು ಅಂತ ಹೇಳ್ತಾರೆ. ಅತಃ ಆದ್ದರಿಂದ ಹೇ ಕ್ಷೋಣೀಶ, ಕ್ಷೋಣಿ ಅಂದ್ರೆ ಭೂಮಿ, ಕ್ಷೋಣೀಶ ಭೂಮಿಪತಿಯಾದ ರಾಜನೇ, ನಹ ನಮ್ಮ ಕ್ಷೇಮಾಯ ಕುಶಲಕ್ಕಾಗಿ ಭಿಕ್ಷ್ವೀಶಂ, ಭಿಕ್ಷು ಅಂದ್ರೆ ಯತಿಗಳು, ಈಶ ಅಂದ್ರೆ ಈಶ್ವರ, ಯತೀಶ್ವರರಾದ ಸತ್ಯಬೋಧ ತೀರ್ಥರನ್ನು ಬಂಧನಾತ್ ಬಂಧನದಿಂದ ಕ್ಷಿಪ್ರಂ ಶೀಘ್ರವಾಗಿಯೇ ಮುಂಚ ಬಿಟ್ಟು ಬಿಡಿರಿ ಇತಿ ಈ ರೀತಿಯಾಗಿ ಅಬ್ರುವನ್ ಮಾತನಾಡಿದರು. ಆ ಹಿತಚಿಂತಕರು ಹೇಳ್ತಾರೆ, ಎಲ್ಲ ಪದಾರ್ಥಗಳು ರಾಜನ ಪದಾರ್ಥಗಳು ಸತ್ಯಬೋಧರ ಹತ್ತಿರ ಇವೆ ಅಂತ ಅವರು ಹೇಳಿದ್ದಾರೆ. ಅದು ಸುಳ್ಳು, ಅನ್ಯಥಾ ಅದು ಹಾಗಲ್ಲ. ನಿಮ್ಮಂಥ ರಾಜರು ದಾನ ಮಾಡಿದ ಪದಾರ್ಥಗಳೇ ಹೊರತು ರಾಜರ ಯಾವ ವಸ್ತುಗಳು ಅವರ ಹತ್ತಿರ ಇಲ್ಲ. ನೀನು ಭೂಮಿಪತಿ. ಹೀಗಾಗಿ ಭೂಮಿಪತಿ ಹೇಗಿರಬೇಕು? ಸಜ್ಜನರಿಗೆ ಆದರ ಮಾಡಿದರೆ ಭೂಮಿ ಸುರಕ್ಷಿತವಾಗಿ ಇರ್ತದೆ, ಇಲ್ಲೇ ಹೋದರೆ ಸುರಕ್ಷಿತವಾಗಿ ಇರೋದಿಲ್ಲ. ನೀನು ಭೂಮೀಶ್ವರನಾಗಬೇಕಾದರೆ ಆ ಮಾತು ಅಲ್ಲಿ ಆ ಸಂಬೋಧನೆಯಲ್ಲಿದೆ. ಕ್ಷೋಣೀಶ ಭೂಮಿಪತಿಯಾಗಿ ನೀನು ಮುಂದುವರಿಯಬೇಕಾದರೆ, ನಮಗೆ ಕ್ಷೇಮವಾಗಬೇಕಾದರೆ ಮತ್ತೆ ಯತೀಶ್ವರರಾದ ಸತ್ಯಬೋಧ ತೀರ್ಥರನ್ನ ಬಿಟ್ಟು ಬಿಡಬೇಕು. ಅವರನ್ನಿಲ್ಲೇ ನೀನು ಕೂಡಿ ಹಾಕಿದ್ದಿ, ಇಲ್ಲೇ ಇರಬೇಕು ಅಂತ ಕೂಡಿ ಹಾಕಿದ್ದಿ. ಹೀಗಾಗಿ ಅವರನ್ನು ಸ್ವಚ್ಛಂದವಾಗಿ ಅವರನ್ನು ಬಿಟ್ಟು ಬಿಡಬೇಕು, ಇಲ್ಲದೆ ಹೋದರೆ ಮತ್ತಿಷ್ಟು ಅನರ್ಥ ನಮಗೆ ಆಗ್ತದೆ ಅಂತ ಹೇಳ್ತಾರೆ. ರಾಜಾಥೋ ಪ್ರಥಮಂ ತಪಸ್ವಿ ವಿಷಯೇ ತಸ್ಮೈ ಪ್ರಹಿತ್ಯೋತ್ತಮಾನ್ ಚೂತಾದಿ ಪ್ರಸವಾನ ಭಾಷತಮಃ ರಾಷ್ಟ್ರ ಪ್ರಜಾನಾಯಕಂ ಸಾಕಂ ಸೌವ ಸಮಸ್ತ ವಸ್ತುಭಿರಭೀಃ ಸ್ನಾನಾರ್ಚನಾ ಭೋಜನೈಃ ಆದುರ್ಗಾಗಮದಿಷ್ಟಮೇವ ನಿಕಷಾ ತ್ವಾಂ ಸುಷ್ಠುತಿಷ್ಠತ್ವಿತಿ. ರಾಜಾಥೋ ಪ್ರಥಮಂ ತಪಸ್ವಿ ವಿಷಯೇ ತಸ್ಮೈ ಪ್ರಹಿತ್ಯೋತ್ತಮಾನ್ ಚೂತಾದಿ ಪ್ರಸವಾನ ಭಾಷತಮಃ ರಾಷ್ಟ್ರ ಪ್ರಜಾನಾಯಕಂ ಸಾಕಂ ಸೌವ ಸಮಸ್ತ ವಸ್ತುಭಿರಭೀಃ ಸ್ನಾನಾರ್ಚನಾ ಭೋಜನೈಃ ಆದುರ್ಗಾಗಮದಿಷ್ಟಮೇವ ನಿಕಷಾ ತ್ವಾಂ ಸುಷ್ಠುತಿಷ್ಠತ್ವಿತಿ. ರಾಜ ಅಥೋ ಪ್ರಥಮಂ ತಪಸ್ವಿ ವಿಷದೆ ತಸ್ಮೈ ಪ್ರಹಿತ್ಯ ಉತ್ತಮಾನ್ ಚೂತಾದಿ ಪ್ರಸವಾನ್ ಅಭಾಷತ ಮಹಾರಾಷ್ಟ್ರ ಪ್ರಜಾನಾಯಕಂ ಸಾಕಂ ಸವ್ವ ಸಮಸ್ತ ವಸ್ತುಭಿಃ ಅಭೀಃ ಸ್ನಾನಾರ್ಚನಾ ಭೋಜನೈಃ ಆದುರ್ಗಾಗಮದಿಷ್ಟಂ ಏವ ನಿಕಷಾ ತ್ವಾಂ ಸುಷ್ಟು ರಕ್ಷತು ತಿಷ್ಠತು ಇತಿ. ಅಭಾಷತ ಅಂತ ಅನ್ನೋದು ಪ್ರಧಾನ ಕ್ರಿಯಾಪದ. ಕಂ ಅಭಾಷತ? ಮಹಾರಾಷ್ಟ್ರ ಪ್ರಜಾನಾಯಕಂ ಅಭಾಷತ. ಕಿಮಿತಿ? ತಿಷ್ಠತು ಇತಿ. ಕಹ ತಿಷ್ಠತು ಇತಿ? ಅಭೀಃ. ಕಥಂ? ಅದು ಮತ್ತೊಂದಿದೆ. ಅದು ಸುಷ್ಠು. ಕುತಃ? ಸರಿ, ನಾವು ಹೇಳಿದ್ರೆ ಅಭಿತಃ. ಕುತ್ರ? ನಿಕಷಾ. ಕಂ ನಿಕಷಾ? ತ್ವಾಂ ನಿಕಷಾ. ಕಿಯತ್ಪರ್ಯಂತಂ? ಆದುರ್ಗಾಗಮದಿಷ್ಟಂ. ಈಗ ಕಥಂ? ಸಾಕಂ. ಕೈಃ? ಸೌವ ಸಮಸ್ತ ವಸ್ತುಭಿಃ. ಪುನಃ ಕೈಃ? ಸ್ನಾನಾರ್ಚನಾ ಭೋಜನೈಃ. ಕಃ? ಏಷಃ. ಕಿಂ ಕೃತ್ವಾ? ತಿಷ್ಠತು ಆಯಿತು. ಕಿಂ ಕೃತ್ವಾ
ಪ್ರಹಿತ್ಯ ಕಾನ್ ಪ್ರಹಿತ್ಯ ವಿಶೇಷ್ಯ ಕಾನ್ ಪ್ರಹಿತ್ಯ ಚೂತಾದಿ ಪ್ರಸವಾನ್ ಕಥಂ ಭೂತಾನ್ ಉತ್ತಮಾನ್ ಕದಾ ಪ್ರಥಮಂ ಕಸ್ಮೈ ತಸ್ಮೈ ಕಥಂ ಭೂತಾಯ ತಪಸ್ವಿ ಪತಯೇ ಕಹ ಪ್ರಹಿತ್ಯ ರಾಜ ಕದಾ ಅಥ ಅಥ ಮ್ಲೇಚ್ಛರಾಜನಿಗೆ ಹಿತ ಬಯಸುವ ಜನರು ಮಾತನಾಡಿದ ನಂತರ ರಾಜ ಮ್ಲೇಚ್ಛರಾಜನು ತಪಸ್ವಿ ಪತಯೇ ಯತಿಪತಿಗಳಾದ ತಸ್ಮೈ ಸತ್ಯಬೋಧ ತೀರ್ಥರಿಗೆ ಪ್ರಥಮಂ ಮೊದಲಿಗೆ ಉತ್ತಮಾನ್ ಪವಿತ್ರವಾದ ಹಿಂದೆ ಹೇಳಿದ್ರು ಪವಿತ್ರವಾದ ಹಣ್ಣುಗಳನ್ನು ಕಳಿಸಿಕೊಡಿ ಅಂತ. ಹೀಗಾಗಿ ಉತ್ತಮಾನ್ ಪವಿತ್ರವಾದ ಚೂತಾದಿ ಪ್ರಸವಾನ್ ಮಾವು ಬಾಳೆ ಹಲಸು ಮುಂತಾದ ಹಣ್ಣುಗಳನ್ನು ಪ್ರಹಿತ್ಯ ಕಳುಹಿಸಿ ಏಷಃ ಈ ಸತ್ಯಬೋಧ ತೀರ್ಥರು ಇಟ್ಕೊಳ್ಬೇಕು. ಏಷಃ ಈ ಸತ್ಯಬೋಧ ತೀರ್ಥರು ಸೌವ ಸಮಸ್ತ ವಸ್ತುಭಿಹಿ ಸೌವ ಅಂದ್ರೆ ತಮ್ಮದಾದ ಸಮಸ್ತ ವಸ್ತುಭಿಹಿ ಎಲ್ಲ ವಸ್ತುಗಳಿಂದ ಸ್ನಾನಾರ್ಚನಾ ಭೋಜನೈಹಿ ಸ್ನಾನ ಅಂದ್ರೆ ಅವಗಾಹನ, ಆಮೇಲೆ ಅರ್ಚನಾ ಅಂದ್ರೆ ದೇವರ ಪೂಜೆ, ಭೋಜನ ಅಂದ್ರೆ ಭಿಕ್ಷಾ ಸ್ವೀಕಾರ ಮುಂತಾದವುಗಳಿಂದ ಸಾಕಂ ಕೂಡಿಕೊಂಡು ಅಂದ್ರೆ ಅವುಗಳನ್ನ ಮಾಡುತ್ತಾ ಆದುರ್ಗಾಗಮದಿಷ್ಟಂ ಅಂದ್ರೆ ಅಂದ್ರೆ ಇಲ್ಲಿಯ ತನಕ ಅಂತ ಅರ್ಥ. ದುರ್ಗಾಗಮದಿಷ್ಟಂ ಅಂದ್ರೆ ಈ ದುರ್ಗವನ್ನ ನಾವು ಪಡೆಯುವ ತನಕ ಅಂತ ಅರ್ಥ. ಆ ದುರ್ಗಾಗಮದಿಷ್ಟಂ ಈ ದುರ್ಗವನ್ನು ನಾವು ಪಡೆಯುವ ತನಕ ತ್ವಾಂ ನಿಮ್ಮ ನಿಕಷ ಸಮೀಪದಲ್ಲಿ ಅಭಿತಃ ಸುತ್ತಲೂ ಸುಷ್ಠು ಅಭೀಹಿ ಚೆನ್ನಾಗಿ ಭಯರಹಿತರಾಗಿ ತಿಷ್ಠತು ಇರಲಿ ಇತಿ ಎಂದು ಮಹಾರಾಷ್ಟ್ರ ಪ್ರಜಾನಾಯಕಂ ಮಹಾರಾಷ್ಟ್ರ ಪ್ರಜರಿಗೆ ನಾಯಕನಾದ ಜಾನೋಜಿಯನ್ನು ಕುರಿತು ಅಭಾಷತ ಹೇಳಿದನು. ಹಿತರಾದ ಜನರೆಲ್ಲ ಆ ಮ್ಲೇಚ್ಛರಾಜನಿಗೆ ಹೇಳ್ತಾರೆ, ನೀನು ತಪ್ಪು ಮಾಡ್ತಾ ಇದ್ದಿ, ತಪ್ಪು ಜನರ ಮಾತನ್ನ ಕೇಳಿದ್ದಿ, ತಪ್ಪು ಮಾತುಗಳನ್ನ ಕೇಳಿದ್ದಿ, ಆದ್ದರಿಂದಾಗಿ ತಪ್ಪು ಮಾಡಿದ್ದಿ, ಇದರಿಂದ ನಮಗೆ ಅನರ್ಥವಾಗ್ತಾ ಇದೆ. ಆದ್ದರಿಂದಾಗಿ ಮೊಟ್ಟ ಮೊದಲಿಗೆ ಸತ್ಯಬೋಧ ತೀರ್ಥರನ್ನ ಬಿಟ್ಟು ಬಿಡಬೇಕು, ಸ್ವಚ್ಛಂದವಾಗಿ ಬಿಟ್ಟು ಬಿಡಬೇಕು ಅಂತ ಮೊದಲಿಗೆ ಹೇಳ್ತಾರೆ. ಮಹಾ ತಪಸ್ವಿಗಳವರು, ಸಾಮಾನ್ಯರಲ್ಲ. ಹೀಗಾಗಿ ಅವರ ತಪಸ್ಸಿನಿಂದ ದಿಬ್ಬ ಸೈನ್ಯವೆಲ್ಲ ಹಾಳಾಗಿ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಹೀಗಾಗಿ ಮೊಟ್ಟ ಮೊದಲಿಗೆ ನೀವವರಿಗೆ ಒಳ್ಳೆ ಹಣ್ಣುಗಳನ್ನ ಕಳಿಸಿಕೊಡಬೇಕು ಅಂತ ಹೇಳಿದ್ರು. ಆ ಮಾವು, ಬಾಳೆಹಣ್ಣು, ಹಲಸು ಹಣ್ಣು ಮುಂತಾದ ಪವಿತ್ರವಾದ ಹಣ್ಣುಗಳನ್ನ ಅವರಿಗೆ ಕಳಿಸ್ತಾರೆ ರಾಜ ಮ್ಲೇಚ್ಛರಾಜ. ಆಮೇಲೆ ಜಾನೋಜಿ ರಾಜನಿಗೆ ಹೇಳ್ತಾರೆ, ನೀವೇ ಹೋಗಿ ವ್ಯವಸ್ಥೆ ಮಾಡಬೇಕು, ಯಾಕೆಂದ್ರೆ ನೀವು ಭಕ್ತರು, ಪರಮ ಭಕ್ತರು, ಉಳಿದವರು ಯಾರು ಹೇಗಿದ್ದಾರೆ ಗೊತ್ತಿಲ್ಲ, ನೀವು ಅಧಿಕಾರಿಗಳು, ಆದ್ದರಿಂದಾಗಿ ನೀವು ಹೋದಾಗ ಅವರಿಗೆ ವ್ಯವಸ್ಥೆ ಚೆನ್ನಾಗಿ ಆಗ್ತದೆ ಅಂತ ಹೇಳಿ ಜಾನೋಜಿ ರಾಜನಿಗೆ ಹೇಳಿ ಕಳಿಸ್ತಾರೆ. ಅವರ ಎಲ್ಲ ವಸ್ತುಗಳನ್ನು ಅವರಿಗೆ ಬಿಟ್ಟು ಕೊಡಬೇಕು. ಅದನ್ನ ಕಾಯ್ತಾ ಕೂತಿದ್ದಾರೆ ನಮ್ಮ ಜನ. ಒಂದು ಕಡೆಗೆ ಎಣಿಸು, ಒಂದು ಕಡೆಗೆ ಇಟ್ಟು ಅದನ್ನ ಕಾಯ್ತಾ ಕೂತಿದ್ದಾರೆ. ಅದೆಲ್ಲ ವಸ್ತುಗಳನ್ನು ಅವರಿಗೆ ತಿರುಗಿ ಒಪ್ಪಿಸಬೇಕು. ನಮಗೆ ಗೊತ್ತಿಲ್ಲದೆ ಅದನ್ನ ನಾವು ನಮ್ಮ ವಶಕ್ಕೆ ಮಾಡಿಕೊಂಡಿದ್ದೇವೆ, ನಮ್ಮದಲ್ಲ, ಅದನ್ನ ತಿರುಗಿ ಅವರಿಗೆ ಕೊಟ್ಟು ಬಿಡಬೇಕು. ಬ್ರಹ್ಮಸ್ವ ಅದು, ದೇವಸ್ವ ಅದು. ಅದು ಸತ್ಯಬೋಧ ತೀರ್ಥರ ಸಂಪತ್ತನ್ನು ತೆಗೆದುಕೊಂಡು ಏನ್ ಮಾಡ್ತಾರೆ, ಅವರು ಅದನ್ನು ಉಪಯೋಗಿಸೋದಿಲ್ಲ, ಉಪಭೋಗಿಸೋದೇ ಇಲ್ಲ. ಅದೆಲ್ಲ ಬ್ರಾಹ್ಮಣರಿಗೆ ದಾನ ಮಾಡ್ತಾರೆ, ಅದೆಲ್ಲ ದೇವರಿಗೆ ಒಪ್ಪಿಸುವ ಹಣ ಅದು. ಹೀಗಾಗಿ ದೇವಸ್ವ ಅದು, ಬ್ರಹ್ಮಸ್ವ ಅದು. ಆ ಬ್ರಹ್ಮಸ್ವವನ್ನ ಮುಟ್ಟಿದರೇನೆ ಮಹಾ ಅನರ್ಥ ಅಂತ ಹೇಳ್ತಾರೆ, ಸರ್ವಥಾ ಮುಟ್ಟಬಾರದು ಅಂತ ಹೇಳ್ತಾರೆ. ಹೀಗಿದ್ದಾಗ ಮತ್ತೆ ಅದು ಯತಿಗಳದ್ದು, ತಪಸ್ವಿವರಣ್ಯರ ಅಧೀನದಲ್ಲಿದ್ದದ್ದು. ಹೀಗಾಗಿ ಆ ಎಲ್ಲ ಪದಾರ್ಥಗಳನ್ನು ಮೊಟ್ಟ ಮೊದಲಿಗೆ ಅವರಿಗೆ ಕೊಟ್ಟು ಬಿಡಿ. ಆಮೇಲೆ ಅವರಿಗೆ ಯೋಗ್ಯವಾಗುವಂತೆ ಸ್ನಾನ, ಯೋಗ್ಯವಾಗುವಂತೆ ದೇವರ ಪೂಜೆ, ಬಹಳ ವೈಭವದಿಂದ ಪೂಜೆ, ಆಮೇಲೆ ಭಿಕ್ಷಾ ಸ್ವೀಕಾರ, ಇವುಗಳ ವ್ಯವಸ್ಥೆಯನ್ನ ಅವರಿಗೆ ಮಾಡಬೇಕು. ಹೀಗಾಗಿ ಈಗ 5 ದಿನ ಆಗಿದೆ ಅಂತ ಹೇಳಿದ್ರು, ಮುಂದೆ 9 ದಿವಸದ ತನಕ ಉಪವಾಸ ಮಾಡಿದ್ರು ಅಂತ ಹೇಳ್ತಾರೆ. ಏನೇನೂ ಇಲ್ಲ, ನೀರೂ ಇಲ್ಲ, 9 ದಿವಸ ಆ ರೀತಿಯಾದ ಉಪವಾಸವನ್ನ ಅವ್ರು ಮಾಡ್ತಾರೆ. ಮಾಡಿ ರಾಮಚಂದ್ರ ದೇವರನ್ನು ಪಡಿತಾರೆ. ಒಂದು ತಪಸ್ಸು ಅಲ್ಲ, ನೋಡುವವರಿಗೆ ಏನು ಅನ್ನಿಸ್ತದೆ, ರಾಮಚಂದ್ರ ದೇವರ ಪೂಜೆ ಮಾಡಲಿಲ್ಲ ಅಂತ ಅನ್ನಿಸ್ತದೆ. ಆದರೆ ಆ ರಾಮನ ಪೂಜೆ ಮಾಡೋದಕ್ಕಾಗಿ 9 ದಿವಸ ತಪಸ್ಸು ಮಾಡಿ ಮತ್ತೆ ಅದನ್ನು ಪಡೆದ ಮೇಲೆ ಏನು ಆನಂದ ಆಗಿರಬೇಕು ಅವರಿಗೆ, ಎಂಥ ಸಂತೋಷ ಅವರಿಗಾಗಿರ್ಬೇಕು. ಹೌದು, ತಪಸ್ಸು ಮಾಡಿ ನಾನು ಪಡೆದಿದ್ದೇನೆ, ಸತ್ಯಪ್ರಿಯರ ಅನುಗ್ರಹದಿಂದ ನಾನು ಪಡೆದಿದ್ದೆ, ಈಗ ಮತ್ತೆ ನಾನು ತಪಸ್ಸು ಮಾಡಿ ಅದನ್ನ
ಪಡೆದಿದ್ದೇನೆ ಅಂತ ಅನ್ನೋ ಅತ್ಯದ್ಭುತವಾದ ಆ ಭಾವನೆ ಭಕ್ತಿ ಅವರಿಗೆ ಬರ್ತದಲ್ಲ. ದೇವರು ಆ ಭಗವಂತ ಸ್ವತಂತ್ರ, ನಾವು ಸ್ವತಂತ್ರರಲ್ಲ ಅನ್ನೋ ಭಾವನೆ ಪರಿಪೂರ್ಣ ಪಕ್ವವಾಗಿ ಅವರಿಗೆ ಆಗಿ ಹೋಗ್ಬಿಟ್ಟಿದೆ. ಹೀಗಾಗಿ ಅವರ ಮನಸ್ಸಿಗೆ ತಕ್ಕಂತೆ ಸ್ನಾನ, ಅವರಿಗೆ ಮನಸ್ಸಿಗೆ ತಕ್ಕಂತೆ ದೇವರ ಪೂಜೆ, ಅವರ ಭಿಕ್ಷಾ ಸ್ವೀಕಾರ ಇವು ಚೆನ್ನಾಗಿ ಆಗಬೇಕು, ಅದರ ವ್ಯವಸ್ಥೆಯನ್ನು ನೀನು ಮಾಡಬೇಕು ಅಂತ ಹೇಳಿ ಜಾನೋಜಿ ರಾಜನಿಗೆ ಹೇಳಿ ಕಳಿಸ್ತಾನೆ. ಆದರೆ ನಾವು ಈ ದುರ್ಗವನ್ನು ವಶ ಮಾಡಿಕೊಳ್ಳುವ ತನಕ ಇಲ್ಲಿ ಸುಖವಾಗಿ ಅವರಿರಬೇಕು. ಇಷ್ಟು ದಿವಸ ನಾನು ತೊಂದರೆ ಕೊಟ್ಟಿದ್ದೇನೆ, ಇನ್ನು ಮೇಲೆ ನನ್ನ ಕಡೆಯಿಂದ ಅವರಿಗೆ ವ್ಯವಹಾರವಾಗಬೇಕು, ಒಳ್ಳೆ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಆ ಜಾನೋಜಿ ರಾಜನಿಗೆ ಹೇಳಿ ಕಳಿಸ್ತಾನೆ. ಜಾನೋಜಿ ರಾಜ ಅವರ ವ್ಯವಸ್ಥೆಗಾಗಿ ಅಲ್ಲಿಗೆ ಹೋಗ್ತಾನೆ. ಜಾತ ಪ್ರಮೋದೋ ಜಾನೋಜಿ ಜಗದಾರ್ಯಂ ಗತಃ ಸತಂ ಅಗದಂಕಾರ ದುಸ್ಸಾಧ್ಯ ಗದೋ ಗದದಥೋ ಗಿರಂ. ಜಾತ ಪ್ರಮೋದೋ ಜಾನೋಜಿ ಜಗದಾರ್ಯಂ ಗತಃ ಸತಂ ಅಗದಂಕಾರ ದುಸ್ಸಾಧ್ಯ ಗದೋ ಗದದಥೋ ಗಿರಂ. ಜಾತ ಪ್ರಮೋದಃ ಜಾನೋಜಿಃ ಜಗದಾರ್ಯಂ ಗತಃ ಸಹ ತಂ ಅಗದಂಕಾರ ದುಸ್ಸಾಧ್ಯ ಗದಃ ಅಗದತ ಅಥೋ ಗಿರಂ. ಅಗದತ ಕಾಂ ಅಗದತ ಕಹ ಅಗದತ ಜಾನೋಜಿಃ ಕಥಂ ಭೂತಃ ಜಾತ ಪ್ರಮೋದಃ ಪುನಃ ಕಥಂ ಭೂತಃ ಅಗದಂಕಾರ ದುಸ್ಸಾಧ್ಯ ಗದಃ ಪುನಃ ಕಥಂ ಭೂತಃ ಗತಃ ಕಂ ಪ್ರತಿ ಗತಃ ತಂ ಪ್ರತಿ ಕಥಂ ಭೂತಂ ಜಗದಾರ್ಯಂ. ಅಥೋ ಯವನನು ಹೀಗೆ ಹೇಳಿದ ನಂತರ ಜಾತ ಪ್ರಮೋದ ಸಂತೋಷ ಹೊಂದಿದ ಸಹ ಮಹಾರಾಷ್ಟ್ರಾಧಿಪತಿಯಾದ ಜಾನೋಜಿಯು ಅಗದಂಕಾರ ದುಸ್ಸಾಧ್ಯ ಗದಃ. ಅಗದಂಕಾರ ಅಂತಂದ್ರೆ ವೈದ್ಯ ಅಂತ ಅರ್ಥ, ಗದ ಅಂದ್ರೆ ರೋಗ, ಗದಂಕಾರ ಅಂದ್ರೆ ರೋಗ ಬರುವಂತೆ ಮಾಡುವವರು, ಅಗದಂಕಾರ ರೋಗವನ್ನು ಪರಿಹಾರ ಮಾಡುವವರು. ಯಾರವರು? ವೈದ್ಯರು. ಅಗದಂಕಾರ ದುಸ್ಸಾಧ್ಯ ಗದಃ ರೋಗ ಪರಿಹಾರ ಮಾಡುವ ವೈದ್ಯರಿಂದಲೂ ಅಪರಿಹಾರ್ಯವಾದ ರೋಗವುಳ್ಳ. ಅವನಿಗೊಂದು ರೋಗ ಇತ್ತಂತೆ ಜಾನೋಜಿ ಮಹಾರಾಷ್ಟ್ರ ರಾಜನಿಗೆ. ಅಂಥ ವ್ಯಕ್ತಿ ಆರೋಗ್ಯವಂತರನ್ನಾಗಿ ಮಾಡುವ ವೈದ್ಯರಿಂದಲೂ ಚಿಕಿತ್ಸೆ ಮಾಡಲು ಅಸಾಧ್ಯವಾದ ರೋಗವುಳ್ಳ ಜಾನೋಜಿ ರಾಜನು ಜಗದಾರ್ಯಂ ಜಗತ್ಪೂಜ್ಯರಾದ ತಂ ಸತ್ಯಬೋಧ ತೀರ್ಥರನ್ನು ಕುರಿತು ಗತಃ ಹೋದವರಾಗಿ ಗಿರಂ ಮಾತನ್ನು ಅಗದಃ ಆಡಿದರು. ಆವಾಗ ಆ ಯವನ ರಾಜ ಹೇಳಿದ ಕೂಡಲೇ ಬಹಳ ಸಂತೋಷವಾಗ್ತದೆ ಆ ರಾಜನಿಗೆ, ಜಾನೋಜಿ ರಾಜನಿಗೆ, ಮಹಾರಾಷ್ಟ್ರದ ರಾಜನಿಗೆ. ಅವನಿಗೊಂದು ದೊಡ್ಡದಾದ ರೋಗ, ಎಲ್ಲ ವೈದ್ಯರ ಹತ್ರ ಹೋಗಿದ್ದಾನೆ, ಯಾವ ವೈದ್ಯರಿಂದಲೂ ಪರಿಹಾರ ಮಾಡಲಿಕ್ಕೆ ಆಗಿಲ್ಲ. ಅಂಥ ವ್ಯಕ್ತಿ ಪರಮಭಕ್ತ, ಗುರುಭಕ್ತ, ದೇವಭಕ್ತ, ಅಂಥವನು ಜಗತ್ಪೂಜ್ಯರಾದ ಆ ಮಹಾನುಭಾವರಾದ ಸತ್ಯಬೋಧ ತೀರ್ಥರ ಹತ್ತಿರ ಹೋಗ್ತಾನೆ. ಮುಂದೆ ಹೇಳುವಂತೆ ಮಾತುಗಳನ್ನಾಡ್ತಾನೆ. ವಾಚಯ್ಯಮಾರ್ಯಚರ್ಯಶ್ಚ ವಾಚಯ್ಯಮಾಚಾರ್ಯಚರ್ಯಃ ಮುಂದೆ ಚಂವಾಂ ಚಾಮೀಕರಚ್ಛವಿಃ ನವರಾತ್ರೋಪವಾಸಂ ಯತ ಶುಚಾವಪ್ಯಾಚರದ್ಭವಾನ್ ವಾಚಯ್ಯಮಾಚಾರ್ಯಚರ್ಯಃ ಚಂವಾಂ ಚಾಮೀಕರಚ್ಛವಿಃ ನವರಾತ್ರೋಪವಾಸಂ ಯತ ಶುಚಾವಪ್ಯಾಚರದ್ಭವಾನ್ ವಾಚಯ್ಯಮಾಚಾರ್ಯಚರ್ಯಃ ಚಂವಾಂ ಚಾಮೀಕರಚ್ಛವಿಃ ನವರಾತ್ರೋಪವಾಸಂ ಯತ ಶುಚೌ ಅಪಿ ಆಚರತ ಭವಾನ್. ಆಚರತ
ಕಿಂ ಆಚರತ ನವರಾತ್ರೋಪವಾಸಂ ಕಸ್ಯಾಂ ಶುಚೌ ಅಪಿ ಕಹ ಚಾಮೀಕರಚ್ಛವಿಃ ಕಸ್ಯಾಂ ಚಂ ವಾಂ ಪುನಃ ಕಥಂ ಭೂತಃ ವಾಚಯ್ಯಮಾಚಾರ್ಯಚರ್ಯಃ. ಹೇ ಗುರೋ, ಹೇ ಗುರುಗಳೇ, ಯತ ಯಾವ ಕಾರಣ, ಚಂವಾಂ ಈ ಸೈನ್ಯದಲ್ಲಿ, ಚಾಮೀಕರಚ್ಛವಿಹಿ ಸುವರ್ಣವರ್ಣರಾಗಿಯೇ ಬಂಗಾರದಂತೆ ಬಣ್ಣವುಳ್ಳವರಾಗಿಯೇ, ಶುಚೌ ಅಪಿ, ಶುಚಿ ಅಂದ್ರೆ ಆಷಾಢ ಮಾಸಕ್ಕೆ ಶುಚಿ ಅಂತ ಕರೀತಾರೆ, ಶುಚೌ ಅಪಿ ಆಷಾಢ ಮಾಸದಲ್ಲಿಯೂ ಕೂಡ ನವರಾತ್ರೋಪವಾಸಂ ನವರಾತ್ರೋಪವಾಸವನ್ನು ಆಚರತ ಆಚರಿಸಿರುವಿರೋ, ತತಃ ಆದ್ದರಿಂದ ವಾಚಯ್ಯಮಾಚಾರ್ಯಚರ್ಯ ಅಸಿ ಅಂದ್ರೆ ಮುನಿಶ್ರೇಷ್ಠರ ಆಚರಣೆಗಳುಳ್ಳವರಾಗಿರುವಿರಿ. ಇಲ್ಲಿ ವಿರೋಧ ಇಲ್ಲ. ಏನು ವಿರೋಧ? ಆಷಾಢ ಮಾಸದಲ್ಲಿ ನವರಾತ್ರೋಪವಾಸ ಏನು? ಆಷಾಢ ಮಾಸದಲ್ಲಿ ನವರಾತ್ರೋಪವಾಸ ಮಾಡಿದ್ದೀರಿ ಅಂತ ವಿರೋಧ. ಅದರ ಪರಿಹಾರ ಹೇಗೆ? ಆದರೆ ಆಶ್ವಿನ ಮಾಸದ ನವರಾತ್ರ ಉಪವಾಸ ಅಲ್ಲ, 9 ದಿವಸದ ಉಪವಾಸ ಅಂತ ಅಷ್ಟೇ. ಹೀಗಾಗಿ ಪರಿಹಾರ ವಿರೋಧಾಲಂಕಾರ. ಅವರು ಬಂದು ಹೇಳ್ತಾನೆ ಜಾನೋಜಿ ರಾಜ, ಗುರುಗಳೇ ನೀವು ಈ ಸೈನ್ಯದಲ್ಲಿ ಇದ್ದೀರಿ, ಬಂಧನ ಮಾಡಿ ನಿಮ್ಮನ್ನು ಇಟ್ಟಿದ್ದಾರೆ. ಸಾಮಾನ್ಯವಾಗಿ ಬಂಧನ ಮಾಡಿಟ್ಟಾಗ ಏನಾಗಬೇಕು? ಅವಮಾನ. ಆ ಅವಮಾನ ಭಾರದಿಂದ ಮುಖ ಕಪ್ಪಿಟ್ಟು ಹೋಗಿತು ಅಂತ ನಾವು ವ್ಯವಹಾರ ಮಾಡ್ತೇವೆ. ವರ್ಣ ವ್ಯತ್ಯಾಸವಾಯಿತು, ದೇಹದಲ್ಲಿ ವರ್ಣ ವ್ಯತ್ಯಾಸವಾಗ್ತದೆ. ದುಃಖವಾದಾಗ, ಅವಮಾನವಾದಾಗ ಅದೇ ವರ್ಣದಲ್ಲಿ ಇರೋದಿಲ್ಲ, ಬೇರೆ ಬೇರೆ ಬಣ್ಣ ವಿಕಾರಗಳಾಗ್ತದೆ. ಆದರೆ ಇಂಥ ಬಂಧನದಲ್ಲಿ ಸತ್ಯಬೋಧರಿದ್ದಾಗಲೂ ಕೂಡ ಯಾವುದೇ ರೀತಿಯಾದ ವಿಕಾರ ಅವರಲ್ಲಿ ಆಗಲಿಲ್ಲ. ಆ ದೇಹದ ಮೇಲೆ ಎಂಥ ನಿರಭಿಮಾನತೆ ಅವರಿಗಿತ್ತು ಅಂತ ಅನ್ನೋದನ್ನು ತಿಳಿಸ್ತಾ, ನಾನು ಬಂಧನದಲ್ಲಿದ್ದೇನೆ ಅಲ್ಲ. ದೇವರು ಯಾವಾಗ ಯಾವಾಗ ಯಾವ ಯಾವ ಅವಸ್ಥೆಗಳನ್ನು ಒದಗಿಸ್ತಾನೆ ಆ ಎಲ್ಲ ಅವಸ್ಥೆಗಳನ್ನು ಅನುಭವಿಸಲೇಬೇಕು. ದ್ರೌಪದಿ ದೇವಿ ಎಂಥ ದ್ರೌಪದಿ ದೇವಿ, ದುಶ್ಯಾಸನ ಸೀರೆ ಹಿಡಿದು ಎಳಿಬೇಕಾದ್ರೆ ಸಿಟ್ಟಿನಿಂದ ನೋಡಿ ಭಸ್ಮ ಮಾಡಬಹುದಾಗಿತ್ತಲ್ಲ. ಆದರೆ ಆ ದುಷ್ಟನ ಪಾಪ ತುಂಬಬೇಕಲ್ವಾ? ಇಲ್ಲಿ ಹೋದರೆ ಹೇಗೆ ತುಂಬುತ್ತದೆ? ಭೀಮಸೇನ್ ದೇವರು, ವಾಯುದೇವರು ಎಂಥ ಮಹಾನುಭಾವರವರು, ಎಂಥ ಸಮರ್ಥರವರು, ಅಂಥವರು ಸುಮ್ಮನೆ ಕೂತರು. ವಾಚಾ ವಿಕಾರವನ್ನು ತೋರಿಸಿದ್ರಲ್ಲಿ, ಮಾತಿನಿಂದ ಪ್ರತಿಕ್ರಿಯೆಯನ್ನು ತೋರಿಸಿದರು, ಪ್ರತಿಜ್ಞೆ ಮಾಡಿದರು. ದುರ್ಯೋಧನನ ತೊಡೆ ಸೀಳ್ತೇನೆ, ದುಶ್ಯಾಸನನ ಎದೆ ಸೀಳ್ತೇನೆ, ರಕ್ತಪಾನ ಮಾಡ್ತೇನೆ ಪ್ರತಿಜ್ಞೆ ಮಾಡಿದರು. ಮಾಡಲಿಲ್ಲಲ್ಲ, ರಕ್ಷಣೆ ಅಂತೂ ಮಾಡಲಿಲ್ಲಲ್ಲ. ಯಾಕೆ? ದೇವರೇ ರಕ್ಷಣೆ ಮಾಡಬೇಕಾಗಿತ್ತು ಅವರನ್ನು. ದ್ರೌಪದಿ ದೇವಿಯರನ್ನು ದೇವರೇ ರಕ್ಷಣೆ ಮಾಡಬೇಕಾಗಿತ್ತು. ಭೀಮಸೇನ್ ದೇವರಂತಾರೆ, ನಾನು ಯಾಕರವ ದೇವರ ಮುಂದೆ ರಕ್ಷಣೆ ಮಾಡಲಿಕ್ಕೆ? ಹೀಗಾಗಿ ನಾನು ಸ್ವತಂತ್ರನಲ್ಲ, ಭೀಮಸೇನ್ ದೇವರೇ ಬಿಟ್ಟು ಬಿಟ್ಟರು. ದ್ರೌಪದಿ ದೇವಿ ತನ್ನ ರಕ್ಷಣೆಯನ್ನು ತಾನೇ ಮಾಡಿಕೊಳ್ಳಿಲ್ಲ. ಯಾಕೆ? ದೇವರೇ ಮಾಡಬೇಕು ಅಂತ. ಅಂಥ ಪರಿಸ್ಥಿತಿ ಸತ್ಯಬೋಧ ತೀರ್ಥರಿಗೆ ಬಂತು. ಬಂದಾಗ ನಾನೇಕೆ ರಕ್ಷಣೆ ಮಾಡಿಕೊಳ್ಳಿ? ದೇವರಿಲ್ವಾ ರಕ್ಷಣೆ ಮಾಡಲಿಕ್ಕೆ? ನನಗೆ ದೇವರಿದ್ದಾನೆ, ಭಗವಂತ ಇದ್ದಾನೆ. ದೇವರ ಮೇಲೆ ಭರವಸೆ ಹಾಕಿ ಅವರು ತಪಸ್ಸು ಮಾಡ್ತಾ ಕೂತಿದ್ರು. ಅಲ್ಲಿ ಅವರು ಆ ನರಸಿಂಹದೇವರ ಅಭಿಷೇಕವನ್ನು ಮಾಡ್ತಾ, ಪೂಜೆಯನ್ನು ಮಾಡ್ತಾ, ದೇಹದ ಮೇಲೆ ಅಭಿಮಾನವನ್ನು ತೊರೆದು ಕೂತಿದ್ರು. ಅದನ್ನ ಆ ರಾಜ ಬಂದು ಹೇಳ್ತಾರೆ, ನಿಮ್ಮನ್ನು ನೋಡಿದರೆ ಬಂಧನದಲ್ಲಿ ಇದ್ದೀರಿ ಅಂತ ನಮಗೆ ಅನಿಸ್ಬೇಕಾ? ಇಲ್ಲ, ಎಷ್ಟು ಸಂತೋಷವಾಗಿ ನೀವಿದ್ದೀರಿ. ನಮ್ಮ ಸ್ವಾಮಿಗಳನ್ನು ನೋಡಿದ್ರು ಹಾಗೆ ಅನಿಸ್ತು. ಎಂಥ ಪರಿಸ್ಥಿತಿಯೇ ಇರಲಿ, ನಮಗೆ ಎಷ್ಟು ಕುದಿ ಆಗ್ತಾ ಇರ್ತದೆ, ದುಃಖ ಬರ್ತಾ ಇರ್ತದೆ, ರೋಷ ಸಿಟ್ಟು ಬರ್ತಾ ಇರ್ತದೆ. ಆದರೆ ಅವರು ಮಾತ್ರ ಆನಂದವಾಗಿ ಪಾಠ ಪ್ರವಚನಗಳನ್ನು ಮಾಡ್ತಾ ಇರ್ತಾರೆ. ಅದು ಹೇಗೆ? ಹೀಗೆ ಸತ್ಯಬೋಧರು ತೋರಿಸಿಕೊಟ್ರಲ್ಲ. ಇಂಥ ಬಂಧನದ ಕಾಲದಲ್ಲಿಯೂ ಆ ಕವಿ ಹೇಳ್ತಾನೆ, ಒಂದೇ ಮಾತಿನಲ್ಲಿ ಹೇಳ್ತಾನೆ, ಅವರು ಚಾಮೀಕರ ಛವಿಹಿ, ಅವರ ದೇಹದ ಬಣ್ಣ ವ್ಯತ್ಯಾಸವಾಗಲಿಲ್ಲ. ಇದು ದೇಹದ ಮೇಲಿನ ನಿರಭಿಮಾನತೆಯನ್ನ ತೋರಿಸಿಕೊಡುತ್ತದೆ ಅಂತ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಇದು ಅವರ ಪವಾಡಗಳೆಲ್ಲ ಇವು ನಿಜವಾಗಿ. ಸೂರ್ಯನನ್ನು ತೋರಿಸಿದ್ರು ದೊಡ್ಡ ಪವಾಡ ನಿಜ ಇಲ್ಲ ಅಂತಲ್ಲ. ಆದರೆ ತಮಗೆ ಅಪಮಾನ ಎದುರಾದಾಗ ಯಾರು ಅದನ್ನು ಸಹಿಸಿಕೊಳ್ತಾನೆ, ಸಹನೆ ಮಾಡಿಕೊಳ್ತಾನೆ, ಅವನಲ್ಲ ನಿಜವಾಗಿ ಯೋಗಿ, ಅವನಲ್ಲ ನಿಜವಾಗಿ ಯೋಗ್ಯ ಅವರು. ಹೀಗಾಗಿ ನಮಗೆ ಅವಮಾನವಾದರೆ ಗೊತ್ತಾಗ್ತದೆ. ಯಾರಲ್ಲ ಅಪ್ಪ ಅಮ್ಮ ಬೈದ್ರೇನೆ ಎಲ್ಲಿ ಹೋಗಿ ಕೂತು ಬಿಡುತ್ತೆ, ಮನೆಯಲ್ಲಿರೋದಿಲ್ಲ, ಮನೆ ಬಿಟ್ಟು ಹೋಗ್ಬಿಡುತ್ತೆ. ಯಾಕೆ? ಬೈದಿದ್ದಾರೆ ಅಂತ. ಎಷ್ಟೋ ಹೊತ್ತು ಮೇಲೆ ಹಸಿ ಆದ್ಮೇಲೆ ಮನೆಗೆ ಬರ್ತೇವೆ. ಸ್ವಲ್ಪ ಗಾಬರಿ ಮಾಡಿಸಿ ಅಪ್ಪ ಅಮ್ಮನನ್ನ ಇನ್ನೊಂದ್ಸಲ ಹಿಂಗೆಲ್ಲ ಮಾಡಬೇಡ ಅಂತ ಮತ್ತೆ ಮಗನಿಗೆ ಹೇಳಿ, ನೀನು ಇನ್ನೊಂದ್ಸಲ ಹಿಂಗೆ ಬೈಲಿಕ್ಕೆ ಹೋಗಬೇಡ ಅಂತ ಅವ್ರ ಕಣ್ಣಿಂದ ನಿಸ್ಕೊಂಡು ಇಷ್ಟೆಲ್ಲ ನಾವು ಮಾಡ್ತೇವೆ.
ಆದರೆ ಯಾರಿಂದಲೂ ಅವಮಾನ ಎದುರಾದಾಗ ಅದು ದೈವದಿಂದ ಪ್ರಾಪ್ತವಾದದ್ದು ಅಂತ ತಿಳಿದು ಅದನ್ನು ಎಷ್ಟು ಚೆನ್ನಾಗಿ ಆ ಅವಸ್ಥೆಯನ್ನ ಅನುಭವಿಸಿದರು. ಆಗಲೂ ದೇವರ ಅತ್ಯದ್ಭುತವಾದ ಪೂಜೆಯನ್ನ ಅನುಸಂಧಾನಗಳನ್ನು ಎಷ್ಟು ಚೆನ್ನಾಗಿ ಮಾಡಿದ್ರು ಅದನ್ನ ಒಂದು ಶಬ್ದದಲ್ಲಿ ಹೇಳ್ತಾರೆ, ಚಾಮೀಕರ ಛವಿಹಿ. ಸೂರ್ಯನಂತೆ ಬಂಗಾರದಂತೆ ಅವರ ದೇಹದಲ್ಲಿ ಬಣ್ಣ ಹಾಗೇನೇ ಇವೆಯಂತೆ, ಯಾವುದೇ ವ್ಯತ್ಯಾಸ ಅವರಲ್ಲಿ ಇಲ್ಲ. 9 ದಿವಸ ಉಪವಾಸವನ್ನ ನೀವು ಮಾಡಿದ್ದೀರಿ ಅಂತ ಹೇಳಿ ಆ ರಾಜ ಬಂದು ಹೇಳ್ತಾನೆ. ಮಧ್ವ್ಯಾಧಿಂ ಭವದಾಧಿಂವಾ ಕ್ಷೇತ್ರಿಯಂ ಕ್ಷಿಪ್ರಮಾಗತಂ ಭವದ್ಭೂಯ ಪ್ರಭಾವೇನ ಪರಾಭೂತಂ ಹಿ ಭಾವಯೇತ್. ಮಧ್ವ್ಯಾಧಿಂ ಭವದಾಧಿಂವಾ ಕ್ಷೇತ್ರಿಯಂ ಕ್ಷಿಪ್ರಮಾಗತಂ ಭವದ್ಭೂಯ ಪ್ರಭಾವೇನ ಪರಾಭೂತಂ ಹಿ ಭಾವಯೇತ್. ಮದ್ವ್ಯಾಧಿಂ ಭವದಾಧಿಂ ವಾ ಕ್ಷೇತ್ರಿಯಂ ಕ್ಷಿಪ್ರಂ ಆಗತಂ ಭವದ್ಭೂಯ ಪ್ರಭಾವೇನ ಪರಾಭೂತಂ ಹಿ ಭಾವಯೇ. ಸತ್ಯಬೋಧ ವಿಷಯದಲ್ಲಿ ವಿಲಕ್ಷಣವಾದ ಪದಪ್ರಯೋಗಗಳಿವೆ. ವಿದ್ಯಾಧೀಶ ವಿಷಯವನ್ನು ಓದಿದ್ದೇವೆ ನಾವು, ಬೇರೆ ಬೇರೆ ಕಾವ್ಯಗಳ ಅಧ್ಯಯನವಾಗಿದೆ. ಆದರೂ ಕೂಡ ಇಲ್ಲಿ ತುಂಬ ವಿಲಕ್ಷಣವಾದ ಪ್ರಯೋಗಗಳು ಬಹಳ ಚೆನ್ನಾಗಿ ಅದ್ಭುತವಾಗಿ ಇವೆ. ಕ್ರಿಯಾಪದ ಯಾವುದಿಲ್ಲಿ? ಯಾವುದು? ಅಲ್ಲ, ಭಾವಯೇ. ಕಹ ಭವಾನ್ ಎಲ್ಲಿದೆ? ಭವಾನ್ ಎಲ್ಲಿದೆ? ಭವಾನ್ ಇಲ್ಲ, ಇಟ್ಕೊಳ್ಬೇಕು. ಭವಾನ್ ಭಾವಯೇ. ಕಿಂ ಭಾವಯೇತ್? ಪರಾಭೂತಂ ಭಾವಯೇತ್. ಕಥಂ? ಕಥಂ ಅಲ್ಲ, ಕ್ಷಿಪ್ರಂ. ಕೇನ? ಭವದ್ಭೂಯ ಪ್ರಭಾವೇನ. ಕಿಂ ಪರಾಭೂತಂ ಭಾವಯೇತ್? ಕಂ ಕಂ ಪರಾಭೂತಂ ಭಾವಯೇತ್. ಮದ್ವ್ಯಾಧಿಂ ಕಂ ಇವ ಭವದಾಧಿಂ ವಾ. ಕಥಂ ಭೂತಂ? ಕ್ಷೇತ್ರಿಯಂ. ಪುನಃ ಕಥಂ ಭೂತಂ? ಅಲ್ಲ, ಆಯ್ತಲ್ಲ, ಆಗತಂ. ಹೇ ಗುರು, ಇಟ್ಕೊಳ್ಬೇಕು ಅದನ್ನು. ಗುರುಗಳಾದ ಸತ್ಯಬೋಧ ತೀರ್ಥರೇ, ಕ್ಷೇತ್ರಿಯಂ, ಕ್ಷೇತ್ರ ಅಂದ್ರೆ ದೇಹ, ಕ್ಷೇತ್ರಿಯಂ, ಕ್ಷೇತ್ರಿಯಂ ಅಂದ್ರೆ ಬರೀ ದೇಹ ಅಲ್ಲ, ದೇಹಾಂತರದಲ್ಲಿ ಚಿಕಿತ್ಸೆ ಮಾಡಿ ಪರಿಹಾರ ಮಾಡಿಕೊಳ್ಳಬಹುದಾದ, ಅಂದ್ರೆ ಈ ಜನ್ಮದಲ್ಲಿ ಪರಿಹಾರ ಆಗೋದಿಲ್ಲ ಅಂಥ ರೋಗ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ರೋಗ ಗೊತ್ತಿಲ್ಲ ಅವರಿಗೆ ಬಂದದ್ದು, ರಾಜನಿಗೆ ಬಂದದ್ದು, ಜಾನೋಜಿ ರಾಜನಿಗೆ. ಅವನು ಹೇಳ್ತಾರೆ ಇದೇ ವಿಲಕ್ಷಣವಾದ ಪ್ರಯೋಗಗಳು. ಕ್ಷೇತ್ರಿಯಂ ಅಂದ್ರೆ ದೇಹಾಂತರದಲ್ಲಿ ಚಿಕಿತ್ಸೆ ಮಾಡಿಕೊಂಡು ಪರಿಹಾರ ಮಾಡಿಕೊಳ್ಳುವಂಥ, ಅದು ಅಷ್ಟು ಅಯೋಗ್ಯವಾದ ಅಂತ ಅರ್ಥ. ಆಗತಂ ಈಗ ಪ್ರಾಪ್ತವಾದ, ಮದ್ವ್ಯಾಧಿಂ ನನ್ನ ರೋಗವನ್ನು, ಭವದಾಧಿಂಬ ನಿಮಗೆ ಬಂದ ಮಾನಸಿಕವಾದ ರೋಗವನ್ನು ಪರಿಹಾರ ಮಾಡಿಕೊಂಡಂತೆ, ಕ್ಷಿಪ್ರಂ ಶೀಘ್ರವಾಗಿ, ಪರಾಭೂತಂ ತಿರಸ್ಕೃತವಾದದ್ದನ್ನಾಗಿ, ಭವಾನ್ ತಾವು, ಭಾವಯೇತ್ ಹಿ ಮಾಡಲೇಬೇಕು. ಅವರು ಹೇಳ್ತಾರೆ, ಸ್ವಾಮಿ ನನಗೆ ರೋಗ ಬಂದಿದೆ, ಭವದ್ಭೂಯ ಪ್ರಭಾವೇನ ನಿಮ್ಮ ಅತಿಶಯವಾದ ಪ್ರಭಾವದಿಂದ, ಭವತ ನಿಮ್ಮ, ಭೂಯ ಅತಿಶಯವಾದ, ಪ್ರಭಾವ ಸಾಮರ್ಥ್ಯದಿಂದ, ನಿಮ್ಮ ಅತಿಶಯವಾದ ಸಾಮರ್ಥ್ಯದಿಂದ, ಕ್ಷಿಪ್ರಂ ಶೀಘ್ರವಾಗಿ, ಪರಾಭೂತಂ ಭವಾನ್ ಭಾವಯೇ ತಿರಸ್ಕೃತವಾದದ್ದನ್ನಾಗಿ ತಾವು ಮಾಡಲೇಬೇಕು. ಮತ್ತೆ ಸಂಬೋಧನೆ ಮಾಡಿ ಹೇಳ್ತಾರೆ, ಗುರುಗಳೇ ನನಗೆ ಒಂದು ರೋಗ ಇದೆ, ಆ ರೋಗ ಈ ದೇಹದಲ್ಲಿ ಪರಿಹಾರವಾಗೋದಿಲ್ಲ. ಯಾಕೆ? ಯಾವ ವೈದ್ಯರ ಹತ್ತಿರ ಹೋದರೂ ಈ ರೋಗ ಅಪರಿಹಾರ್ಯ ಅಂತ ಹೇಳಿಬಿಟ್ಟಿದ್ದಾರೆ. ಹೀಗಾಗಿ ಈ ಜನ್ಮದಲ್ಲಿ ಈ ದೇಹದಲ್ಲಿ ಈ ರೋಗ ಅಂತ ಅನ್ನೋದು ಪರಿಹಾರ ಆಗೋದಿಲ್ಲ ಅಂತ ವೈದ್ಯರೆಲ್ಲ ಹೇಳಿಬಿಟ್ಟಿದ್ದಾರೆ. ಹಾಗಾದರೆ ಈ ದೇಹವನ್ನು ಬಿಟ್ಟು ಮುಂದಿನ ದೇಹ ಪಡೆದಾಗಲೇನೆ ಈ ರೋಗದ ಪರಿಹಾರ ಆಗಬೇಕು, ಅಲ್ಲಿ ತನಕ ಈ ರೋಗದ ಪರಿಹಾರ ಆಗೋದಿಲ್ಲ ಅಂತ ನನಗೆ ಹೇಳಿದ್ದಾರೆ. ಆದರೆ ನನಗೆ ವಿಶ್ವಾಸ ಬಂತು ಈಗ. ಯಾಕೆ ಅಂದರೆ ಇದು ದೈಹಿಕವಾದ ರೋಗ ನನಗೆ ಬಂದದ್ದು, ಆದರೆ ನಿಮಗೆ ಮಾನಸಿಕವಾದ ಆಧಿ ನಮಗೆ ಬಂದಿತ್ತು ಇಷ್ಟು ಹೊತ್ತು. ಆ ರಾಜು ನಿಮ್ಮನ್ನು ಬಂಧನದಲ್ಲಿ ಇರಿಸಿದ್ನಲ್ಲ, ಯದ್ಯಪಿ ಅವರಿಗೆ ಮಾನಸಿಕವಾದ ವ್ಯಾಧಿ ಇಲ್ಲವೇ ಇಲ್ಲ, ಯಾವ ಚಿಂತೆಯೂ ಇಲ್ಲ, ಆದರೂ ಆ ಚಿಂತೆ ಜನರಿಗೆ, ತಮ್ಮ ಭಕ್ತರನ್ನು ಬಂಧನ ಮಾಡಿದ್ದಾರಲ್ಲ,
ಹೀಗಾಗಿ ಹೇಗೆ ಅಂತ ಅನ್ನೋ ಚಿಂತೆ ನಿಮಗೆ ಇತ್ತು. ನಿಮ್ಮ ಚಿಂತೆಯನ್ನ ನೀವು ಹೇಗೆ ಪರಿಹಾರ ಮಾಡಿಕೊಂಡಿದ್ದೀರೋ ಹಾಗೆ ನನ್ನ ಈ ರೋಗವನ್ನು ನೀವು ಪರಿಹಾರ ಮಾಡಲೇಬೇಕು ಅಂತ ಆ ರಾಜ ಈ ದೇಹದಲ್ಲಿರುವ ಈ ರೋಗವನ್ನು ಈ ದೇಹದಲ್ಲಿಯೇನೆ ನೀವು ಪರಿಹಾರ ಮಾಡಬೇಕು ಅಂತ ಹೇಳಿ ಆ ರಾಜ ಸತ್ಯಬೋಧ ತೀರ್ಥರನ್ನ ಪ್ರಾರ್ಥನೆ ಮಾಡ್ತಾರೆ. ಅದು ಹೇಗೆ ಕ್ಷಿಪ್ರ ಅತಿ ಶೀಘ್ರವಾಗಿ ಪರಿಹಾರ ಆಗಬೇಕು. ಇದು ಸಾಧ್ಯವಾ? ಭವದ್ಭೂಯ ಪ್ರಭಾವೇನ, ನಿಮ್ಮ ಅತಿಶಯವಾದ ಸಾಮರ್ಥ್ಯ, ಅದರಿಂದ ಅವಶ್ಯವಾಗಿ ಅದರ ಪರಿಹಾರ ಆಗ್ತದೆ ಅಂತ ನನಗೆ ವಿಶ್ವಾಸ ಇದೆ ಅಂತ ಹೇಳ್ತಾರೆ. ಭವದ್ದಾಸಾನುದಾಸಸ್ಯ ವಚೋ ವಿಶ್ವಸ್ಯ ಮೇಧುನಾ ಅಸಂದಿಹಾನೋ ವೈದೇಹಿ ನಾಥಮಾನಾಯ ಯನ್ನಿಜೈಃ. ಭವದ್ದಾಸಾನುದಾಸಸ್ಯ ವಚೋ ವಿಶ್ವಸ್ಯ ಮೇಧುನಾ ಅಸಂದಿಹಾನೋ ವೈದೇಹಿ ನಾಥಮಾನಾಯ ಯನ್ನಿಜೈಃ. ಭವದ್ದಾಸಾನುದಾಸಸ್ಯ ವಚಃ ವಿಶ್ವಸ್ಯ ಮೇ ಅಧುನಾ ಅಸಂದಿಹಾನಃ ವೈದೇಹಿ ನಾಥಂ ಆನಾಯಯತ ನಿಜೈಃ. ಆನಾಯಯತ ಕೈಃ ಆನಾಯಯತ ನಿಜೈಃ. ಕಂ ಆನಾಯಯತ ಕದಾ ಅಧುನಾ ಕಿಂ ಕೃತ್ವಾ. ಕಸ್ಯ ಅಂದ್ರೆ ವಿಶ್ವಸ್ಯ ಅಂತ ಹೇಳ್ಬೇಕಲ್ವಾ? ಕೇಳಿಸ್ತಾ ಇಲ್ಲ? ಹೌದು, ಕಿಂ ಕೃತ್ವ. ಅದು ಷಷ್ಠಿ ವಿಭಕ್ತಿ ಅಲ್ಲ, ವಿಶ್ವಂ ವಿಶ್ವೇ ವಿಶ್ವಾನಿ ಅಲ್ವಾ? ಲೆಬಂತ ಅವ್ಯಯ. ವಿಶ್ವಾಸ ಮಾಡಿ ಅಂತ ಅರ್ಥ. ಅದಕ್ಕೆ ವಿಶ್ವಕ್ಕೆ ಅಂತ ಅರ್ಥ ಅಲ್ಲ, ವಿಶ್ವಾಸ ಮಾಡಿ ಅಂತ ಅರ್ಥ. ವಿಶ್ವಸ್ಯ ಕಿಂ ವಿಶ್ವಸ್ಯ ವಚಃ ಕಸ್ಯ ಮೇ ಕಥಂ ಭೂತಸ್ಯ ಭವದ್ದಾಸಾನುದಾಸಸ್ಯ ಕಥಂ ಭೂಕಃ ಅಸಂದಿಹಾನಃ ಕಃ ಭವಾನ್ ಅಸಂದಿಹಾನಃ ಭವಾನ್. ಮತ್ತೆ ಇಟ್ಕೊಳ್ಬೇಕದನ್ನ. ಹೇ ಗುರೋ, ಹೇ ಗುರುಗಳೇ, ಭವಾನ್ ತಾವು, ಅಸಂದಿಹಾನಃ ಸಂದೇಹ ಮಾಡದೆ, ಸಂದೇಹ ಮಾಡದವರಾಗಿ, ಭವದ್ದಾಸಾನುದಾಸಸ್ಯ ನಿಮ್ಮ ದಾಸರ ದಾಸನಾದ, ಮೇ ನನ್ನ, ವಚಃ ಮಾತನ್ನು, ವಿಶ್ವಸ್ಯ ಆಪ್ತವಾಕ್ಯವೆಂದು ಸ್ವೀಕರಿಸಿ, ಸ್ವೀಕಾರ ಮಾಡಿ. ಅಧುನಾ ಈಗ, ವೈದೇಹೀನಾಥಂ ಜನಕರಾಜನ ಮಗನಾದ ಜಾನಕಿಯ ನಾಥನಾದ ಶ್ರೀರಾಮಚಂದ್ರನನ್ನು, ನಿಜೈಹಿ ನಿಮ್ಮ ಜನರಿಂದ, ತಮ್ಮ ಜನರಿಂದ, ಆನಾಯಯತ ತರಿಸಿದರು. ಆವಾಗ ಅವರು ಹೇಳ್ತಾರೆ, ರಾಜ ಹೇಳ್ತಾರೆ, ಗುರುಗಳೇ, ನಾನು ಒಂದು ಮಾತು ಹೇಳ್ತೇನೆ. ರಾಮಚಂದ್ರ ದೇವರನ್ನ ಸಂಸ್ಥಾನವನ್ನ ಮತ್ತೆ ತರಿಸ್ರಿ. ಮತ್ತೆ ಆ ರಾಮಚಂದ್ರ ದೇವರ ಅತ್ಯಂತ ವೈಭವದ ಪೂಜೆ ಸಂಪನ್ನವಾಗಲಿ. ಈ ಮಾತಿನಲ್ಲಿ ಯಾವುದೇ ರೀತಿಯ ಸಂದೇಹ ಮಾಡೋದು ಬೇಡ ಅಂತ ಆ ಜಾನೋಜಿ ರಾಜ ಹೇಳ್ತಾನೆ. ಮಜ್ಜನಮಿವ ಮನುಜಪನಂ ಮಾಧವ ಪೂಜನಮಿವ ನಿಗಮ ಪ್ರವಚಃ ಭೋಜನಮಿವ ಸುಖಶಯನಂ ಸಹ ನಿಜ ಜನೈರನ್ವಹಂ ತನ್ವನ್ ಇಹ ಸ್ವೈರಿ ನಿರ್ವಿಚಾರಿ ಕಾವೇರಿ ತೀರ ಉತ್ತಮೇ ಆಸಿತಾ ಚತುರೋ ಮಾಸಾನ್ ವಾಸಯೋಗ್ಯಾನ್ ಭವತ್ವಿತಿ. ಇಲ್ಲಿಯೂ ಕ್ರಿಯಾಪದ ಇಲ್ಲ, ಅಗದತ ಅಂತ ಅನ್ನೋ ಕ್ರಿಯಾಪದ ಇಟ್ಕೊಳ್ಬೇಕು. ಗಿರಂ ಅಗದತ. ಕಿಮಿತಿ ಅಗದತ. ಹೌದು, ಕಿಮಿತಿ ಅಗದತ ಎರಡನೇ ಶ್ಲೋಕದೊಳಗೆ ಆಸಿತಾ ಭವತು ಇತಿ ಗಿರಂ ಅಗದತ. ಕಾನ್ ಮಾಸಾನ್ ಕಥಂ ಭೂತಾನ್ ಚತುರಃ ಪುನಃ ಕಥಂ ಭೂತಾನ್ ವಾಸಯೋಗ್ಯಾನ್. ಕಹ ಅಲ್ಲ, ನಿರ್ವಿಚಾರಿ. ಪುನಃ ಕಥಂ ಭೂತಃ ಸ್ವೈರಿ. ಕಸ್ಮಿನ್
ಕಾವೇರಿ ತೀರೆ ಕಥಂ ಭೂತೆ ಉತ್ತಮೆ ಇಹ ಕಿಂ ಕುರ್ವನ್ ತನ್ವನ್ ಕೈಹಿ ಸಹ ನಿಜಜನೈಃ ಸಹ ಕಥಂ ಕಿಂ ತನ್ವನ್ ಸುಖಶಯನಂ ಕಂ ಇವ ಕಿಂ ಇವ ಪುನಃ ಕಿಂ ತನ್ವನ್ ನಿಗಮ ಪ್ರವಚಃ ಕಿಂ ಇವ ಪುನಃ ಕಿಂ ತನ್ವನ್ ಕಿಂ ಇವ ಮಜ್ಜನಮಿವ ಮಜ್ಜನಂ ಇವ ಸ್ನಾನದಂತೆ ಮನುಜಪನಂ ಮನು ಅಂದರೆ ಮಂತ್ರಗಳು ಮನುಜಪನಂ ಮಂತ್ರಗಳ ಜಪವನ್ನು ಮಾಧವ ಪೂಜನಂ ಇವ ರಾಮವ್ಯಾಸ ರೂಪನಾದ ಪರಮಾತ್ಮನ ಪೂಜೆಯಂತೆ ನಿಗಮ ಪ್ರವಚಃ ನಿಗಮ ಅಂದರೆ ವೇದಗಳು ಶಾಸ್ತ್ರ ಪ್ರವಚನವನ್ನು ಭೋಜನಂ ಇವ ಭಿಕ್ಷಾ ಸ್ವೀಕಾರದಂತೆ ಸುಖಶಯನಂ ಸುಖವಾದ ನಿದ್ರೆಯನ್ನು ಅನ್ವಹಂ ನಿರಂತರ ನಿಜಜನೈ ಸಹ ನಿಮ್ಮ ಜನರೊಂದಿಗೆ ತನ್ವನ್ ಮಾಡುತ್ತಾ ಇಹ ಉತ್ತಮೆ ಶ್ರೇಷ್ಠವಾದ ಈ ಕಾವೇರಿ ತೀರೆ ಕವೇರ ರಾಜನ ಮಗಳಾದ ಕಾವೇರಿ ನದಿಯ ತೀರದಲ್ಲಿ ಸ್ವೈರಿ ಸ್ವತಂತ್ರರಾದ ನಿರ್ವಿಚಾರಿ ಯಾವ ಚಿಂತೆ ಇಲ್ಲದ ತಾವು ವಾಸಯೋಗ್ಯಾನ್ ಒಂದು ಕಡೆ ವಾಸ ಮಾಡಲು ಯೋಗ್ಯವಾದ ಚತುರಃ ಮಾಸಾನ್ 4 ತಿಂಗಳು ಆಸಿತಾ ಭವತು ಇಲ್ಲಿ ಕುಳಿತುಕೊಳ್ಳುವವರಾಗಿರಿ. ಯಾವುದಕ್ಕೆ? ಚಾತುರ್ಮಾಸಕ್ಕೆ ಅಂತ ಅರ್ಥ. ಇತಿ ಎಂಬ ಗಿರಂ ಮಾತನ್ನು ಅಗದತ ಹೇಳಿದನು. ಅವರು ಹೇಳ್ತಾರೆ, ಅವಗಾಹನ ಸ್ನಾನವನ್ನ ಎಷ್ಟು ಪರಿಶುದ್ಧವಾಗಿ ನೀವು ಮಾಡ್ತೀರಿ ಅಷ್ಟೇ ಪರಿಶುದ್ಧವಾಗಿ ಮಂತ್ರಗಳ ಜಪವನ್ನು ಮಾಡಬೇಕು. ದೇವರ ಪೂಜೆಯನ್ನು ಹೇಗೆ ಮಾಡ್ತೀರಿ ಹಾಗೆ ಶಾಸ್ತ್ರ ಪಾಠ ಪ್ರವಚನಗಳನ್ನು ಮಾಡಬೇಕು. ಭಿಕ್ಷಾ ಸ್ವೀಕಾರ ಮಾಡಿದಂತೆ ಸುಖ ಶಯನವನ್ನು ನಿದ್ರೆಯನ್ನು ನೀವು ಪ್ರತಿನಿತ್ಯ ನಿರಂತರ ನಿಮ್ಮ ಜನರ ಜೊತೆಗೆ ಮಾಡಬೇಕಿದೆ ಅಲ್ಲ ನಿಮ್ಮ ಕೆಲಸ. ಸುಖವಾಗಿ ನೀವು ಮಾಡ್ತಾ ಇದ್ದೀರಿ ಅಂತಂದ್ರೆ ನಾವು ಸುಖವಾಗಿರ್ತೇವೆ, ಇಲ್ಲದೆ ಹೋದರೆ ನಮಗೆ ಸುಖ ಇಲ್ಲ. ಆದ್ದರಿಂದಾಗಿ ಯಾವುದೇ ಪಾರತಂತ್ರ್ಯ ಇಲ್ಲದೆ ನೀವು ಸ್ವತಂತ್ರರಾಗಿ ಈ ಕಾವೇರಿ ತೀರದಲ್ಲಿ 4 ತಿಂಗಳು ಚಾತುರ್ಮಾಸ್ಯವನ್ನ ತಾವು ಮಾಡಬೇಕು, ನಮ್ಮ ಉದ್ಧಾರವನ್ನ ಮಾಡಬೇಕು ಅಂತ ಜಾನೋಜಿ ರಾಜ ಪ್ರಾರ್ಥನೆ ಮಾಡ್ತಾರೆ. ಗಿರಂ ತದುಕ್ತಾಂ ಸಮನೋನುಸಾರಿಣೀಂ ನಿಶಮ್ಯ ಯುಕ್ತೈ ಶುಭ ಪಂಚ ನಿಸ್ವನೈಃ ದ್ವಿಜೈಃ ಸ ಆನೀಯ ಯದಾತ್ಮ ಸನ್ನಿಧಿಂ ನಿಧಿಂ ಮುಕುಂದಂ ಬಹುರೂಪಮರ್ಥದಂ ಗಿರಂ ತದುಕ್ತಾಂ ಸಮನೋನುಸಾರಿಣೀಂ ನಿಶಮ್ಯ ಯುಕ್ತೈ ಶುಭ ಪಂಚ ನಿಸ್ವನೈಃ ದ್ವಿಜೈಃ ಸ ಆನೀಯ ಯದಾತ್ಮ ಸನ್ನಿಧಿಂ ನಿಧಿಂ ಮುಕುಂದಂ ಬಹುರೂಪಮರ್ಥದಂ ಗಿರಂ ತದುಕ್ತಾಂ ಸ್ವಮನೋನುಸಾರಿಣೀಂ ನಿಶಮ್ಯ ಯುಕ್ತೈಃ ಶುಭ ಪಂಚ ನಿಸ್ವನೈಃ ದ್ವಿಜೈಃ ಸಹ ಆನೀಯ ಯತ ಆತ್ಮಸನ್ನಿಧಿಂ ನಿಧಿಂ ಮುಕುಂದಂ ಬಹುರೂಪಂ ಅರ್ಥದಂ. ಅಲ್ಲ, ಆನೀಯ ಅಲ್ಲ, ಅದು ದ್ವಿಜೈಃ ಸಹ ಆನೀಯ ಯತ, ಒಂದೇ ಪದ. ದ್ವಿಜೈಃ ಸಹ ಆನೀಯಯತ ಆತ್ಮಸನ್ನಿಧಿಂ. ಕ್ರಿಯಾಪದ ಯಾವುದು? ಆನೀನಯತ. ಕಿಂ ಪ್ರತಿ ಆನೀಯಯತ? ಸ್ವಸನ್ನಿಧಿಂ. ಕಂ ಕಥಂ ಭೂತಂ? ಪುನಃ ಅಲ್ಲ, ನಿಧಿಂ. ಪುನಃ ಕಥಂ ಭೂತಂ? ಅಲ್ಲ, ಬಹುರೂಪಂ. ಪುನಃ ಕಥಂ ಭೂತಂ? ಅರ್ಥದಂ. ಕೈಃ ಆನೀನಯತ? ದ್ವಿಜೈಃ. ಕಥಂ ಭೂತೈಃ? ಪುನಃ ಕಥಂ ಭೂತೈಃ? ಯುಕ್ತೈಃ. ಕಿಂ ಕೃತ್ವಾ? ಕಾಂ ನಿಶಮ್ಯ ಅಲ್ಲ, ವಿಶೇಷ ಹೇಳಬೇಕು. ಗಿರಂ ಕಥಂ ಭೂತಾಂ? ಪುನಃ ಕಥಂ ಭೂತಾಂ? ಕಹ ಆನೀಯಯತ? ಸಹ ಸತ್ಯಬೋಧ ತೀರ್ಥರು ಸ್ವಮನೋನುಸಾರಿಣೀಂ, ತಮ್ಮ ಮನಸ್ಸಿಗೆ ಅನುಕೂಲವಾದ, ತಮ್ಮ ಮನಸ್ಸನ್ನ ಅನುಸರಿಸಿದ, ತದುಕ್ತಾಂ ಜಾನೋಜಿ ರಾಜನು ಹೇಳಿದ ಗಿರಂ ಮಾತನ್ನು ನಿಶಮ್ಯ ಕೇಳಿ, ಶುಭ ಪಂಚ ನಿಸ್ವನೈಹಿ, ಶುಭ ಮಂಗಲಕರವಾದ ಪಂಚ ನಿಸ್ವನ 5 ಪಂಚಮಹಾವಾದ್ಯ ಧ್ವನಿಗಳಿಂದ, ಪಂಚಮಹಾವಾದ್ಯ ಧ್ವನಿಗಳಿಂದ, ಯುಕ್ತೈಹಿ ಯುಕ್ತರಾದ, ದ್ವಿಜೈಹಿ ಬ್ರಾಹ್ಮಣರಿಂದ, ಬಹುರೂಪಂ ಅನೇಕ ರೂಪವುಳ್ಳ, ಯಾವುದ್ಯಾವುದು?
ರಾಮ, ವ್ಯಾಸ, ವಿಠ್ಠಲ ಹೀಗೆ ಅನೇಕ ರೂಪವುಳ್ಳ ಅರ್ಥದಂ ಸಕಲಾಭೀಷ್ಟ ಫಲಪ್ರದವಾದ ನಿಧಿಂ ನಿಧಿ ಸದೃಶವಾದ ಸದೃಶನಾದ ಮುಕುಂದಂ ನಾರಾಯಣನನ್ನು ಸ್ವಸನ್ನಿಧಿಂ ತಮ್ಮ ಹತ್ತಿರ ಆನೀನಯತ ತರಿಸಿಕೊಂಡರು. ಅವರ ಮನಸ್ಸಿನಲ್ಲಿಯೂ ಅದೇ ಇತ್ತು. ಯಾವಾಗ ರಾಮನನ್ನ ಕರೆಸಿಕೊಳ್ತೇನೆ, ಯಾವಾಗ ಪೂಜೆ ಮಾಡ್ತೇನೆ ಅಂತ ಅವರ ಮನಸ್ಸಿನಲ್ಲಿತ್ತು. ತನ್ನ ಮನಸ್ಸಿಗೆ ಅನುಗುಣವಾದ ಮಾತನಾಡಿದ ಜಾನೋಜಿ. ಎಷ್ಟು ಪುಣ್ಯ ಸಂಪಾದನೆ ಮಾಡಿದ ನೋಡಿ ಜಾನೋಜಿ. ಅಥವಾ ಮ್ಲೇಚ್ಛ ರಾಜ ದುಷ್ಟರ ಮಾತನ್ನು ಕೇಳಿ ಬಂಧನೆ ಮಾಡಿದ್ದು ನಿಜ. ಆದರೆ ಒಳ್ಳೆಯವರ ಮಾತನ್ನು ಕೇಳಿ ಅವರ ಬಂಧನವನ್ನು ತೆಗೆಸಿ ಮತ್ತೆ ಅವರಿಗೆ ಮತ್ತೆ ಪೂಜಾ ಸ್ನಾನ ಅವರ ಯತಿಯೋಗ್ಯವಾಗಿರತಕ್ಕಂತಹ ಧರ್ಮಗಳನ್ನು ಪಾಲನೆ ಮಾಡಲಿಕ್ಕೆ ಅವನು ಅನುಕೂಲ ಮಾಡಿಕೊಟ್ಟನಲ್ಲ. ತಪ್ಪು ಮಾಡಿದ ಜೊತೆಗೆ ಆ ತಪ್ಪನ್ನ ಮಾಡಿ ಮತ್ತೆ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾನೆ. ಜಾನೋಜಿ ರಾಜನಂತೂ ಎಲ್ಲ ತರಹದ ಅನುಕೂಲತೆಗಳನ್ನು ಮಾಡಿಕೊಟ್ಟ. ಬಹಳ ಸಂತೋಷವಾಯಿತು. ಹೀಗಾಗಿ ಮತ್ತೆ ಅವರು ಜನರನ್ನು ಕಳಿಸ್ತಾರೆ, ಬ್ರಾಹ್ಮಣರನ್ನು ಕಳಿಸ್ತಾರೆ. ಆ ರಾಜ್ಯದಿಂದ ತಮ್ಮ ಆ ಸಂಸ್ಥಾನವನ್ನು, ಮಹಾಸಂಸ್ಥಾನವನ್ನ ತರಿಸಿಕೊಳ್ತಾರೆ. ಆ ಮಹಾಸಂಸ್ಥಾನ ಬರಬೇಕಾದ್ರೆ ರಾಜ ಯಾವ ವ್ಯವಸ್ಥೆ ಮಾಡಿದ? ಪಂಚಮಹಾವಾದ್ಯಗಳು, ಮಂಗಲಕರವಾದ ಪಂಚಮಹಾವಾದ್ಯಗಳು. ಆ ಮಹಾವಾದ್ಯಗಳ ಪುರಸ್ಸರವಾಗಿ ಆ ರಾಮಚಂದ್ರ ದೇವರನ್ನ ಮಹಾಸಂಸ್ಥಾನವನ್ನ ಆ ರಾಜ್ಯಕ್ಕೆ ಕರೆದು ತರ್ತಾ ಇದ್ದಾರೆ. ಮತ್ತು ಆ ಸಂಸ್ಥಾನ ಪ್ರತಿಮೆಗಳ ಬಲ ಏನು, ಅವುಗಳಿಗಿರುವ ಸಾಮರ್ಥ್ಯ ಏನು ಅಂತ ಹೇಳ್ತಾರೆ. ಎಲ್ಲ ವಿಧವಾದ ಅಭೀಷ್ಟ ಫಲಗಳನ್ನ ಕೊಡುವ ಸಾಮರ್ಥ್ಯ ಆ ಪ್ರತಿಮೆಗಳಿಗಿದೆ ಅಂತ ಹೇಳ್ತಾರೆ. ಮಹಾಸ್ವಾಮಿಗಳು ಪೂಜೆ ಮಾಡಲಿಕ್ಕೆ ಬಂದಾಗ, ದರ್ಶನ ಮಾಡುವಾಗ ಎಲ್ಲ ತರಹದ ಅಪೇಕ್ಷೆಗಳು, ಒಳ್ಳೆ ಅಪೇಕ್ಷೆಗಳು ಏನಿದೆಯಲ್ಲ, ಎಲ್ಲ ಅಪೇಕ್ಷೆಗಳನ್ನು ನಾವು ರಾಮನ ಮುಂದೆ ಇಡಬೇಕು. ಇಟ್ಟಾಗ ಆ ಎಲ್ಲ ಅಪೇಕ್ಷೆಗಳನ್ನು ಪರಮಾತ್ಮ ಪೂರ್ಣ ಮಾಡ್ತಾನೆ. ನಿಧಿ ಇದ್ದ ಹಾಗೆ ಅದು ನಮಗೆಲ್ಲ ನಿಜವಾದ ನಿಧಿ ಆ ಸಂಸ್ಥಾನ ಪ್ರತಿಮೆಗಳಂದ್ರೆ. ಅಂತಹ ಮುಕುಂದ ಮುಕ್ತಿಪ್ರದನಾದ ಪರಮಾತ್ಮ ತಮ್ಮ ಹತ್ತಿರ ಅವನನ್ನು ತರಿಸಿಕೊಳ್ತಾರೆ. ಪಾರೇ ಕಾವೇರಿ ತತ್ರ ಪ್ರಚುರ ಸುಕೃತದೆ ನಿತ್ಯದಾ ಮೋದಮಾನಃ ಸ್ನಾನ ವ್ಯಾಖ್ಯಾನಮಸ್ಯಾದಿಭಿರಥ ವಿಧಿಭಿರ್ಭೂರಿಭಿರ್ಭವ್ಯಕೃದ್ಭಿಃ ದೇವೈಃ ಸರ್ವೈಃ ಸ್ವಮಾನ್ಯೈರಿವ ಧರಣಿಸುರೈಃ ಸತ್ಯಬೋಧಃ ಸಹಾರ್ಥೈಃ ಸಾಕಂ ಸ್ವಾಧೀನ ಏವ ನ್ಯವಸದತಿ ಸುಖಂ ಪ್ರಾಪಯನ್ ಸರ್ವಲೋಕಾನ್ ಪಾರೇ ಕಾವೇರಿ ತತ್ರ ಪ್ರಚುರ ಸುಕೃತದೆ ನಿತ್ಯದಾ ಮೋದಮಾನಃ ಸ್ನಾನ ವ್ಯಾಖ್ಯಾನಮಸ್ಯಾದಿಭಿರತ ವಿಧಿಭಿಃ ಭೂರಿಭಿರ್ಭವ್ಯಕೃದ್ಭಿಃ ದೇವೈಃ ಸರ್ವೈಃ ಸ್ವಮಾನ್ಯೈರಿವ ಧರಣಿಸುರೈಃ ಸತ್ಯಬೋಧಃ ಸಹಾರ್ಥೈಃ ಸಾಕಂ ಸ್ವಾಧೀನ ಏವ ನ್ಯವಸದತಿ ಸುಖಂ ಪ್ರಾಪಯನ್ ಸರ್ವಲೋಕಾನ್ ಪಾರೇ ಕಾವೇರಿ ತತ್ರ ಪ್ರಚುರ ಸುಕೃತದೆ ನಿತ್ಯದಾ ಮೋದಮಾನಃ ಸ್ನಾನ ವ್ಯಾಖ್ಯಾನಮಸ್ಯಾದಿಭಿಃ ಅಥ ವಿಧಿಭಿಃ ಭೂರಿಭಿಃ ಭವ್ಯಕೃದ್ಭಿಃ ದೇವೈಃ ಸರ್ವೈಃ ಸ್ವಮಾನ್ಯೈಃ ಇವ ಧರಣಿಸುರೈಃ ಸತ್ಯಬೋಧಃ ಸಹ ಅರ್ಥೈಃ ಸಾಕಂ ಸ್ವಾಧೀನಃ ಏವ ನಿವಸತ ಅತಿಸುಖಂ ಪ್ರಾಪಯನ್ ಸರ್ವಲೋಕಾನ್. ನ್ಯವಸತ ಕಿಂ ಕುರ್ವನ್ ನ್ಯವಸತ ಪ್ರಾಪಯನ್ ಕಿಂ ಪ್ರಾಪಯನ್ ಕಿಂ ಅಲ್ಲ ಅತಿಸುಖಂ ಕಾನ್ ಪ್ರತಿ ಸರ್ವಲೋಕಾನ್ ಪ್ರತಿ ಕಃ ಸತ್ಯಬೋಧಃ ಕಥಂ ಭೂತಃ ಮೋದಮಾನಃ ಪುನಃ ಕಥಂ ಭೂತಃ ಸ್ವಾಧೀನಃ ಕೈಃ ಮೋದಮಾನಃ ಅರ್ಥೈಃ ಸಹ ಪುನಃ ಕೈಃ ಧರಣೀಸುರೈಃ ಕಥಂ ಭೂತೈಃ ಸ್ವಮಾನ್ಯೈಃ ಪುನಃ ಕಥಂ ಭೂತೈಃ ಸರ್ವೈಃ ಭೂರಿಭಿಃ ಕೈಃ ಇವ ದೇವೈಃ ಇವ ಕಥಂ ಭೂತೈಃ ದೇವೈರಿವ ಸ್ವಮಾನ್ಯೈಃ ಪುನಃ ಕಥಂ ಭೂತೈಃ ಭವ್ಯಕೃದ್ಭಿಃ
ಪುನಃ ಕೈಃ ಸ್ನಾನ ವ್ಯಾಖ್ಯಾ ನಮಸ್ಯಾದಿಭಿಃ ವಿಧಿಭಿಃ. ಕಸ್ಮಿನ್ ಪರೇ ಕಾವೇರಿ ತತ್ರ ಪರೇ ಕಾವೇರಿ ಕಥಂ ಭೂತೆ ಪ್ರಚುರ ಸುಕೃತದೆ ಕದಾ ನಿತ್ಯದ ಕಥಂ ನಿತ್ಯದ ಕದಾ ಮೋದಮಾನಃ. ಅಥ ಸಂಸ್ಥಾನ ಪ್ರತಿಮೆಗಳು ಬಂದ ನಂತರ ಸತ್ಯಬೋಧ ಸತ್ಯಬೋಧ ತೀರ್ಥರು ಪ್ರಚುರ ಸುಕೃತದೆ ಬಹು ಪುಣ್ಯಪ್ರದವಾದ ಪ್ರಚುರ ಸುಕೃತದೆ ಬಹಳ ಪುಣ್ಯಪ್ರದವಾದ ತತ್ರ ಪಾರೇ ಕಾವೇರಿ ಆ ಕಾವೇರಿಯ ತೀರದಲ್ಲಿ ಪಾರ ಅಂದ್ರೆ ತೀರ ಪಾರೇ ಕಾವೇರಿ ಕಾವೇರಿಯ ತೀರದಲ್ಲಿ ನಿತ್ಯದ ನಿರಂತರ ಈ ಭೂರಿಭಿಹಿ ಸ್ವಮಾನ್ಯೈಹಿ ಅಂತ ಅನ್ನೋದು ಅನೇಕ ಬಾರಿ ಆವರ್ತನೆ ಮಾಡಿಕೊಳ್ಳಬೇಕು. ನಿತ್ಯದ ನಿರಂತರ ಭೂರಿಭಿಹಿ ಪ್ರಭೂತವಾದ ಸ್ನಾನ ವ್ಯಾಖ್ಯಾ ನಮಸ್ಯಾದಿಭಿಹಿ ಸ್ನಾನ ಆಮೇಲೆ ವ್ಯಾಖ್ಯಾನ ನಮಸ್ಯ ಅಂದ್ರೆ ಪೂಜಾ ಮುಂತಾದ ವಿಧಿವಿಹಿ ವಿಧಿಗಳಿಂದ ಭವ್ಯಕರ್ಭಿಹಿ ಭವ್ಯ ಅಂದ್ರೆ ಕುಶಲ ಅಂತ ಅರ್ಥ ಕುಶಲವನ್ನುಂಟು ಮಾಡುವ ಭೂರಿಭಿಹಿ ಅನೇಕವಾದ ಸ್ವಮಾನ್ಯೈಹಿ ತಮ್ಮಿಂದ ಪೂಜ್ಯರಾದ ದೇವೈರಿವ ರಾಮ ವ್ಯಾಸ ವಿಠಲ ಮುಂತಾದ 28 ಪ್ರತಿಮೆಗಳಿಂದ 30 ಪ್ರತಿಮೆಗಳಿಂದ ಪ್ರಸನ್ನ ವಿಠಲ ವಂಶರಾಮ ಸೇರಿಸಿಕೊಂಡ್ರೆ ಆ ದೇವರಿಂದ ಎಂಬಂತೆ ಸುಖಪಟ್ಟಂತೆ ಸ್ವಮಾನ್ಯೈಹಿ ತಮ್ಮನ್ನು ಪೂಜಿಸುವ ಅಂತ ಅರ್ಥ. ಸ್ವಹ ಮಾನ್ಯ ಏಷಾಂತೆ ತಾವು ಯಾರಿಗೆ ಮಾನ್ಯರೋ ಅಂಥವರು ಅಂದ್ರೆ ತಮ್ಮನ್ನ ಪೂಜೆ ಮಾಡುವ ಭೂರಿಭಿಹಿ ಅನೇಕರಾದ ಧರಣೀಸುರೈಹಿ ಬ್ರಾಹ್ಮಣರಿಂದ ಭೂರಿಭಿಹಿ ಅರ್ಥೈಹಿ ಸಹ ಎಲ್ಲ ಪದಾರ್ಥಗಳ ಜೊತೆಗೆ ಮೋದಮಾನಃ ಸಂತುಷ್ಟರಾಗುತ್ತಾ ಸ್ವಾಧೀನ ಏವ ಸ್ವತಂತ್ರರಾಗಿಯೇ ಸರ್ವಲೋಕಾನ್ ಎಲ್ಲ ಜನರಿಗೆ ಅತಿ ಸುಖಂ ಅತಿಶಯವಾದ ಸಂತೋಷವನ್ನ ಪ್ರಾಪಯನ್ನುಂಟು ಮಾಡುತ್ತಾ ನೆವಸತ ವಾಸ ಮಾಡಿದರು. ಆ ರಾಜನ ಪ್ರಾರ್ಥನೆಯಂತೆ ಕಾವೇರಿ ತೀರದಲ್ಲಿ ಚಾತುರ್ಮಾಸ್ಯವನ್ನು ಮಾಡ್ತಾ ಇದ್ದಾರೆ. ಪ್ರಶಸ್ತವಾದ ಆ ಸ್ನಾನ ದೇವರ ಪೂಜೆ 9 ದಿವಸ ಪೂಜೆ ಇಲ್ಲ ಅಂತ ಆಗಿತ್ತಲ್ಲ, ಆದರೆ ಅದೆಲ್ಲ ಪೂರ್ಣವಾಗಬೇಕು. ನಾವು ಏಕಾದಶಿ ಊಟ ಮಾಡಲಿಲ್ಲ ಅಂದ್ರೆ ಅದೆಲ್ಲ ದ್ವಾದಶಿ ಮಾಡ್ತೀವಲ್ಲ, ಹಾಗೆ ಅವರು ಊಟ ಭೋಜನದ ಸಮಸ್ಯೆ ಇಲ್ಲ ಅವರಿಗೆ, ಪೂಜೆಯ ಸಮಸ್ಯೆ ಅವರಿಗೆ. ಹೀಗಾಗಿ 9 ದಿವಸ ಆಗಿಲ್ಲಲ್ಲ, ಆ 9 ಅಲ್ಲ ಅದನ್ನ 9 ಎಷ್ಟು ಸಲ ಮಾಡಿದ್ರು. 9 ದಿವಸ ತಪ್ಪಿದ್ರೆ ಒಳ್ಳೇದಾಯ್ತು ಅಂತ ಅನ್ಕೊಂಡ್ರು. ಯಾಕೆಂದ್ರೆ ಅಷ್ಟು ತಪ್ಪಿದ್ದಕ್ಕಾಗಿ 9 ಅಲ್ಲ 100 ದಿವಸ ಪೂಜೆ ಮಾಡುವಂತ ಪೂಜೆಯನ್ನ ಅವರು ಮಾಡಿದ್ರಂತೆ, ಅಷ್ಟು ಸಾಧನೆಯನ್ನ ಅವರು ಮಾಡಿದ್ರಂತೆ. ಹೀಗಾಗಿ ಅದು ಹೋದದ್ದನ್ನ ಮತ್ತೆ ತಂದ್ಕೊಂಡ್ರು ಅವರು, ಅದು ಕಳೆದು ಹೋಗ್ಲಿಲ್ಲ. ನಾವೆಲ್ಲ ಏನ್ ಮಾಡ್ತೇವೆ, ಕಳೆದು ಹೋಗ್ಬಿಟ್ಟು ಮುಗಿದೋಯ್ತು, ಮತ್ತೆ ತಂದ್ಕೊಳ್ಳಿಕ್ ಆಗೋದಿಲ್ಲ ನಮಗೆ. ಕಳೆದು ಹೋದ ಸಮಯವನ್ನು ತಿರುಗಿ ತಂದ್ಕೊಳ್ಳಿಕ್ ಆಗ್ತದೇನೋ ಅಂತ ನಾವು ಅಂತೇವೆ. ಆಗಲಿಲ್ಲ. ಆದರೆ ಅವರಂಥ ಮಹಾನುಭಾವ ನಮ್ಮಂಥವ್ರಲ್ಲ, ಅವ್ರು ಮಹಾನುಭಾವರು. ಈಗ 9 ದಿವಸ ಏನಾಗಲಿಲ್ಲಲ್ಲ, ಅದನ್ನ ಮತ್ತೆ ಸಂಪಾದನೆ ಮಾಡಿದ್ರಂತೆ. ಅಷ್ಟು ಶ್ರದ್ಧೆಯಿಂದ ಪೂಜೆ ಮಾಡಿ ದೇವರು ಮಾಡಿಸ್ತಾನಲ್ಲ. ಪಾಂಡವರು 1 ಯಜ್ಞ ಮಾಡಿದರೆ ಅದನ್ನ 5 ಯಜ್ಞ ಆಗುವಂತೆ ದೇವರು ಮಾಡಿಸಿದ ಅಂತ ಹೇಳ್ತಾರೆ. ಹಾಗೆ 9 ದಿವಸ ಹೋಯ್ತವನೋ ನಿಜ, ಆದರೆ ಅದನ್ನ ಮತ್ತೆ ಅವರಿಂದ ಸಂಪಾದನೆಯಾಗುವಂತೆ ರಾಮಚಂದ್ರ ದೇವರು ಮಾಡಿದರು. ಅವರ ಅತ್ಯದ್ಭುತವಾದ ಮಹಿಮೆಯನ್ನ ಪರಮಾತ್ಮ ತಿಳಿಸಿಕೊಡ್ತಾನೆ. ಹೀಗಾಗಿ ಆ ಪದವನ್ನಿಡ್ತಾರೆ ಅಲ್ಲಿ, ನಮಗೆ ಅರ್ಥವಾಗೋದಿಲ್ಲ. ಪ್ರಚುರ ಸುಕೃತದೇ ಮೊದಲನೇದ್ದು, ಅಲ್ಲಿ ಪೂಜೆ ಮಾಡಿದ್ರೆ ಪ್ರಚುರ ಸುಕೃತದ ಪುಣ್ಯ. ಮತ್ತೆ ಭೂರಿಭಿಹಿ ಅಂತ ಅನ್ನೋ ಪದವನ್ನ ಪ್ರಯೋಗ ಮಾಡ್ತಾರೆ. ಏನದು ಭೂರಿಭಿಹಿ ಅಂದ್ರೆ ಪ್ರಭೂತವಾದ ಸ್ನಾನ. ಬಹುಶಃ ನಿತ್ಯಕ್ಕೆ 3 ಸಲ ಸ್ನಾನ ಮಾಡೋದು ಯತಿಗಳಿಗೆ, ತ್ರಿಶವಣ ಸ್ನಾನ. ಅವರು 10 ಬಾರಿ ಸ್ನಾನ ಮಾಡ್ತಿದ್ರೆ, ಅದು ಹೇಗೆ ಸಂಪಾದನೆ ಮಾಡ್ತಿದ್ರು ಗೊತ್ತಿಲ್ಲ. 1 ಸಲ ಹೋಗಿ 108 ಅವಗಾಹನವನ್ನ ಮಾಡೋದು. ಯಾಕೆ, ಇಷ್ಟು ದಿವಸವೂ ಸ್ನಾನವಾಗಿದೆ, ಆದರೆ ಮಹಾಸಂಸ್ಥಾನ ಪೂಜೆಗಾಗಿ ಸ್ನಾನ ಆಗಿಲ್ಲ ಅಲ್ವಾ ಅನ್ನೋದಕ್ಕಾಗಿ ಮಹಾಸಂಸ್ಥಾನದ ಪೂಜೆಯಾಗಿ 108 ಮುಳುಗುಗಳನ್ನು ಹಾಕೋದು. ಆ ಸ್ನಾನದ ಪುಣ್ಯವನ್ನ ಸಂಪಾದನೆ ಮಾಡೋದು. ರಾಮದೇವರ ಪೂಜೆಗಾಗಿ ಮಾಡುವ ಸ್ನಾನ, ಅದಕ್ಕೊಂದು ಪುಣ್ಯ ಬೇರೆ. ಕೇವಲ ಸಂಧ್ಯಾ ವಂದನೆಗೆ ಮಾಡುವ ಸ್ನಾನ, ನಮ್ಮ ದೇಹ ಶುದ್ಧಿಗೆ ಮಾಡುವ ಸ್ನಾನ ಏನೂ ಪುಣ್ಯ ಇಲ್ಲ. ನಮಗಾಗಿ ನಾವು ಮಾಡಿಕೊಡುತ್ತೆ. ಸಂಧ್ಯಾ ವಂದನಕ್ಕೆ ಸ್ನಾನ ಅಂತ ಮಾಡಿದಾಗ ಆ ಸ್ನಾನಕ್ಕೂ ಪುಣ್ಯ. ದೇವರ ಪೂಜೆಗಾಗಿ ಸ್ನಾನ, ಆ ಸ್ನಾನಕ್ಕೆ ಪುಣ್ಯ. ಬಡಿಸೋದಕ್ಕಾಗಿ ಸ್ನಾನ, ಅದಕ್ಕೆ ಪುಣ್ಯ. ಉದ್ದೇಶ ಅವುಗಳು ಇರಬೇಕು ನಮಗೆ. ಆದರೆ 10 ಸಲ ಸ್ನಾನ ಮಾಡಬೇಕು ಅಂತಲ್ಲ, ಪೂಜೆಗೆ 1 ಸಲ, ಸಂಧ್ಯಾ ವಂದನಕ್ಕೆ 1 ಸಲ, ಬಳಸೋದಕ್ಕೊಂದ್ಸಲ ಅಲ್ಲ. 1 ಸಲ ಸ್ನಾನ ಮಾಡುವಾಗಲೇನೆ ಈ ಎಲ್ಲ ಸಂಕಲ್ಪ ನಮಗಿರಬೇಕು. ಈ ಎಲ್ಲ ಸಂಕಲ್ಪ ಇದ್ದಾಗ 1 ಸ್ನಾನಕ್ಕೆ ಎಷ್ಟು ಪುಣ್ಯ ಬರ್ತದೆ ನೋಡಿ. ಆ ಮಹಾನುಭಾವರು ಪ್ರಭೂತವಾದ ಆ ಸ್ನಾನ, ಆಮೇಲೆ ದೇವರ ಪೂಜಾ ಮತ್ತೆ ಪಾಠ ಪ್ರವಚನ ಇವುಗಳನ್ನ ಅವರು ಮಾಡ್ತಾರೆ ಅಂತ ತಿಳಿಸ್ತಾರೆ. ನಿತ್ಯದ ಹೀಗೆ ಮಾಡ್ತಾರೆ. ದೇವರ ಪೂಜೆ ಎಂಥದ್ದು ಅಂತ ಅಂದ್ರೆ ಭವ್ಯ ಕೃದ್ಧಿ,
ದೇವರ ಪೂಜೆ ಆಗೋದರಿಂದ ನಮಗೆ ಮಂಗಲ, ಲೋಕಮಂಗಲ. ರಾಮದೇವರ ಪೂಜೆಯಾದರೆ ನೋಡಿ, ರಾಮದೇವರ ಪೂಜೆ ನಿಂತ್ರೆ ಏನಾಯಿತು ಅಂತ ಅನ್ನೋದನ್ನ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ತೋರಿಸಿಕೊಟ್ರು. ರಾಜ ತೋರಿಸಿಕೊಟ್ಟ, ಪೂಜೆ ನಿಲ್ಲಿಸಿದ. ಯಾವ ರಾಜನಿಂದ ಪೂಜೆ ನಿಂತಿತೋ ಆ ರಾಜನಿಗೆ ಅನರ್ಥವಾಯಿತು, ತುಂಬ ದೊಡ್ಡ ಅನರ್ಥವಾಯಿತು. ಆದ್ದರಿಂದ ಸರ್ವಥಾ ರೀತಿಯಾದ ವ್ಯವಹಾರ ಇರಬಾರದು, ದುರ್ವ್ಯವಹಾರ ಸರ್ವಥಾ ಇರಬಾರದು ಅಂತ ಹೇಳ್ತಾರೆ. ಹೀಗಾಗಿ ತಾವು ಸ್ವಯಂ ದೇವರ ಪೂಜೆಯನ್ನು ಮಾಡ್ತಾ ಬ್ರಾಹ್ಮಣರಿಂದ ತಾವು ಪೂಜೆಗೊಳ್ಳುತ್ತಾ ಎಲ್ಲರನ್ನ ಸಂತೋಷಪಡಿಸಿದರು, ಪದಾರ್ಥಗಳನ್ನೆಲ್ಲ ಪಡೆದು ಅಂತ ಅನ್ನೋದನ್ನು ತಿಳಿಸ್ತಾರೆ. ಇನ್ನೊಂದು ಇಲ್ಲ, ಕೊನೆಯ ಶ್ಲೋಕ, ಮುಕ್ತಾಯದ ಶ್ಲೋಕ ಈ ಸರ್ಗದ್ದು. ಇದು ಶ್ಲೋಕ ನಿಮಗಾಗಿದೆ. ಶ್ರೀ ಸತ್ಯಪ್ರಿಯ ಪಾಣಿಪದ್ಮ ಭವನ ಶ್ರೀ ಸತ್ಯಬೋಧವ್ರತಿ ಸ್ವಾರಾಡಂಗರಿ ಸುಭಕ್ತಿನ ಸುಮತಿನ ಖಂಡೇ ಕ್ಷಮಾರಕ್ಷಿಣ ತಾದೃಕ್ಷೇಣ ಸುಚೋದಿತೇನ ರಚಿತೆ ಕೃಷ್ಣೇನ ರಾಮೋದ್ಭುವ ಕಾವ್ಯೇ ಸಾಧುನಿ ಸತ್ಯಬೋಧ ವಿಜಯೇ ಸರ್ಗೋಥ ಷಷ್ಠೋಭವತ್ ಅಂತ ಹೇಳಿ ಎಷ್ಟು ಸಲ ಅದನ್ನು ಸ್ಮರಣೆ ಮಾಡಿಕೊಳ್ತಾರೆ. ಸತ್ಯಪ್ರಿಯರ ಕರಕಮಲ ಸಂಜಾತರಾದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಪಾದ ಕಮಲಗಳನ್ನು ಅವರ ನಿಶ್ಚಿತವಾದ ನಿಶ್ಚಲವಾದ ಭಕ್ತಿಯನ್ನು ಮಾಡುವ ಆ ಖಂಡೇಶ ರಾಜ ಅವನು ನನಗೆ ಪ್ರೇರಣೆ ಮಾಡಿದ ಇಂಥ ಕಾವ್ಯವನ್ನು ಬರಿಬೇಕು ಅಂತ. ನಾನು ರಾಮಾಚಾರ್ಯರಿಂದ ಜನಿಸಿದ್ದೇನೆ, ಅಂಥ ಕೃಷ್ಣನಾಮಕನಾದ ನಾನು ಈ ಸತ್ಯಬೋಧ ವಿಜಯ ಕಾವ್ಯವನ್ನು ರಚನೆ ಮಾಡಿದ್ದೇನೆ. ಇದರಲ್ಲಿ 6 ಸರ್ಗ ಇಲ್ಲಿಗೆ ಸಂಪನ್ನವಾಗಿದೆ ಅಂತ ಮುಗಿಸ್ತಾರೆ. ಇತಿ ಶ್ರೀ ಸೂರ್ಯವರ್ಯ ರಾಮಾಚಾರ್ಯ ಸೂನುನ ಕೃಷ್ಣ ಬಿಂದುನಾ ವಿರಚಿತೆ ಶ್ರೀ ಸತ್ಯಬೋಧ ವಿಜಯೇ ಮಹಾಕಾವ್ಯ ಸುಖಾಂಕೆ ಷಷ್ಠ ಸರ್ಗ. ನಾನು ಅನೇಕ ಕಡೆಗೆ ಇದನ್ನೆಲ್ಲ ಬರೆದಿದ್ದಾರೆ ಪುಸ್ತಕದಲ್ಲಿ. ಸುಖಾಂಕೆ ಸುಖಾಂಕೆ ಅಂತ ಬರೆದಿದ್ದಾರೆ. ಆದರೆ ಸುಖ ಅಂತ ಅನ್ನೋ ಪದ ಕೊನೆಯ ಶ್ಲೋಕದಲ್ಲಿದೆಯಾ ಎಲ್ಲಿಯಾದರೂ? ಸಾಮಾನ್ಯವಾಗಿ ಮಧ್ವವಿಜಯ ಆನಂದಾಂಕ ಅಂದ ಕೊನೆಯ ಶ್ಲೋಕದಲ್ಲಿ ಆನಂದ ಅಂತನ್ನೋ ಪದ ಬರ್ತದೆ. ಆದರೆ ಇಲ್ಲಿ ಸುಖ ಅಂತನ್ನೋ ಪದ ಇಲ್ಲ, ಸುಖ ಇಲ್ಲ ಇಲ್ಲಿ. ಆದರೆ ಸುಖ ಇದೆ. ಹೇಗಿದೆ ಅಂತಂದರೆ ಅದು ವಿಚಿತ್ರವಾಗಿದೆ. ಅಲ್ಲಿ ನೋಡ್ರಿ, ಎಲ್ಲ ಕಡೆಗೆ ಸುಭಕ್ತಿನ ಸುಮತಿನ ಖಂಡೇ ಕ್ಷಮ ರಕ್ಷಿಣ. ಅಲ್ಲಿ ಸು, ಇಲ್ಲಿ ಖ, ಇವೆರಡನ್ನು ತೆಗೆದುಕೊಂಡ್ರೆ ಸುಖಾಂಕ ಆಗ್ತದೆ. ಅದು ಇಲ್ಲಿ ಹೋದರೆ ಇಲ್ಲಿ ಸುಖಾಂತ ಅನ್ನೋ ಪದ ಎಲ್ಲೆಲ್ಲೆಲ್ಲೆಲ್ಲೂ ಇಲ್ಲ. ಆದರೆ ಸುಖಾಂಕ ಅಂತ ಬರೆದಿದ್ದಾರೆ. ಸಾಮಾನ್ಯವಾಗಿ ದೇವರಿಂದ ಸುಖವಾಗಿದೆ ಅಂತ ಕಾಣಿಸೋದಿಲ್ಲ ನಮಗೆ, ಅದನ್ನು ನಾವು ಹುಡುಕ್ಬೇಕು. ಈ ಸುಖ ದೇವರಿಂದ ಆದದ್ದು ಅಂತ. ಹಾಗೆ ಇಲ್ಲಿ ಸುಖ ಅಂತನೋ ಪ್ರತ್ಯೇಕವಾದ ಪದ ಕಾಣಿಸೋದಿಲ್ಲ. ಆ ಶಬ್ದಗಳಂತೆ ಸುಭಕ್ತಿನ ಅನ್ನೋಲ್ಲಿಯ ಸುಪದ, ಖಂಡೇಕ್ಷಮ ಅನ್ನೋಲ್ಲಿಯ ಆದಿಪದ, ಆ 2 ಪದಗಳನ್ನು ತೆಗೆದುಕೊಂಡಾಗ ಸುಖ ಅಂತ ಅನ್ನೋದು ಅಲ್ಲಿ ಸಿದ್ಧವಾಗ್ತದೆ. 7ನೇ ಸರ್ಗದಲ್ಲಿ ಮುರಾರಿ ರಾಜ ತನ್ನ ದೇಶಕ್ಕೆ ಹೋಗೋದು, ಯವನ ರಾಜ ಸುಖವಾಗಿ ಆ ರಾಜ್ಯವನ್ನು ಪಡೆಯೋದು, ಸತ್ಯಬೋಧ ತೀರ್ಥರ ಆ ವ್ಯಥೆಯೆಲ್ಲ ದೂರವಾಗೋದು, ಎಲ್ಲ ಪದಾರ್ಥಗಳ ಪ್ರಾಪ್ತವಾಗೋದು, ಆಮೇಲೆ ಅತ್ಯದ್ಭುತವಾದ ಯಶಸ್ಸನ್ನ ಕೀರ್ತಿಯನ್ನ ಪಡೆಯೋದು, ಅತೀ ಸಂತೋಷದಿಂದ ದಕ್ಷಿಣ ದೇಶದ ದಿಗ್ವಿಜಯವನ್ನ ಮಾಡೋದು, ಇವುಗಳನ್ನೆಲ್ಲ 7ನೇ ಸರ್ಗದಲ್ಲಿ ಹೇಳ್ತಾರೆ. ಮಠಂ ವ್ರಜಂತ್ಯೈಕಪದಿ ಜನೌಘೈ ಗುರೋರಥ ಪುರ್ಯಧಿಕಂ ಕ್ರಮೇಣ ಸರಿತ್ಪತಿಂ ಯಂತ್ಯುರುಭಿರ್ಜಲೌಘೈ ಕವೇರ ಕನ್ಯೇವ ಧುನಿ ವಿಶಾಲ. ಇಲ್ಲಿ ಒಂದೇ ಒಂದು ಶಬ್ದದ ಅರ್ಥವನ್ನು ತಿಳಿಯೋದಾದ್ರೆ ಮಠ ಅಂತನ್ನೋ ಪದ ಇದೆ. ಏನು ಮಠ ಅಂತಂದ್ರೆ ಏನು? ಏನೇನೋ ಅರ್ಥವನ್ನು ತಿಳಿದಿದ್ವಿ. ಮಠ ಅಂತ ಅನ್ನೋದಕ್ಕೆ ನಾವು ತಿಳಿದ ಅರ್ಥ ಮಠ ಛಾತ್ರಾದಿ ನಿಲಯ ಅಂತ. ಎಲ್ಲ ಕಡೆಗೆ ಅದೊಂದು ಕೋಶ ಇದೆ, ಮಠಶ್ಛಾತ್ರಾದಿ ನಿಲಯ. ಪುಲ್ಲಿಂಗ, ನಪುಂಸಕಲಿಂಗ ಅಲ್ಲ. ಮಠಂ ಅಂತ ಅನ್ನಬಾರದು. ಉತ್ತರಾದಿ ಮಠಂ ಅಲ್ಲ, ಉತ್ತರಾದಿ ಮಠ ಪುಲ್ಲಿಂಗ. ಅದು ಮಠಶ್ಛಾತ್ರಾದಿ ನಿಲಯ. ಛಾತ್ರ ಅಂದ್ರೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳು ಮುಂತಾದವರ ನಿಲಯ, ಅದನ್ನ ಮಠ ಅಂತ ಕರೀತಾರೆ. ಬೇರೆ ಏನೂ ಅಲ್ಲ, ಬೇರೆ ಏನೂ ಅಲ್ಲ. ನಮ್ಮ ಮಠ ಎಲ್ಲಿ ಹೋದರೂ ಸುಮಾರು 40-50 ವಿದ್ಯಾರ್ಥಿಗಳೇ ಇರ್ತಾರೆ, ಅದಕ್ಕಿಂತಲೂ ಕಡಿಮೆ ಇರೋದಿಲ್ಲ. 5ರಿಂದ ಶುರುವಾದದ್ದು. ನಾವು ಇದ್ದಾಗ 5 ಜನ ವಿದ್ಯಾರ್ಥಿಗಳಿದ್ವಿ. 5ರಿಂದ ಈಗ 50, ಇನ್ನು ಮುಂದೆ 100 ಆಗಬಹುದು. ಅಷ್ಟು ವಿದ್ಯಾರ್ಥಿಗಳು. ಅದೊಂದು ವಿದ್ಯಾಪೀಠದ ಹಾಗೇನೆ ಮಠ. ವಿದ್ಯಾಪೀಠ ಏನು? ಮಠ ಅಂದ್ರೇನೆ ಛಾತ್ರಾದಿನಿಲಯ, ಮಠ ಅಂದ್ರೇನೆ ವಿದ್ಯಾಪೀಠ. ಇಲ್ಲಿ ಮತ್ತೊಂದು ಉನ್ನತವಾದ ಅರ್ಥವನ್ನು, ಇದೇ ಅರ್ಥವನ್ನು ತಿಳಿಸುವಾಗ ಮಠ ಅಂದ್ರೆ ಆಶ್ರಮ ಅಂತನ್ನೋ ಅರ್ಥವನ್ನು ಬರೀತಾರೆ. ಆದರೆ ಹಿಂದೆ ಯಾವ ರೀತಿಯಾಗಿ ಆಶ್ರಮಗಳನ್ನು ನಾವು ಕೇಳ್ತೇವೆ, ವಶಿಷ್ಠರ ಆಶ್ರಮ, ವಾಮದೇವರ ಆಶ್ರಮ, ಶೌನಕರ ಆಶ್ರಮ. ಆಶ್ರಮ ಅಂದ್ರೇನು? ಅದು ಅಷ್ಟೇನೆ ಛಾತ್ರಾದಿಗಳ ನಿಲಯ. ಹೀಗಾಗಿ ಆ ಆಶ್ರಮ ಅಂತನ್ನೋ ಅರ್ಥವನ್ನ ಇಲ್ಲಿ ಬರೀತಾರೆ. ಇಂಥ ಅದ್ಭುತವಾಗಿರತಕ್ಕಂತಹ ಮಠಕ್ಕೆ ಜನರೆಲ್ಲ ಹರಿದು ಬಂದರು ಅಂತ ಹೇಳ್ತಾರೆ. ಹೇಗೆ ಹರಿದು ಬಂದರು ಅಂದ್ರೆ ದೃಷ್ಟಾಂತವನ್ನು ಕೊಡ್ತಾರೆ. ಕಾವೇರಿ ಮಹಾನದಿ, ಆ ಮಹಾನದಿ ಸಮುದ್ರಕ್ಕೆ ಸೇರಬೇಕು. ಮಹಾನದಿ ಸಮುದ್ರಕ್ಕೆ ಸೇರಬೇಕು. ಅದು ಹೇಗೆ ಸೇರ್ತದೆ ಅಂದ್ರೆ ಉಪನದಿಗಳೆಲ್ಲ ಕಾವೇರಿಯಲ್ಲಿ ಸೇರ್ತವೆ. ಉಪನದಿಗಳೆಲ್ಲ ಮಹಾನದಿಯಾದ ಕಾವೇರಿಯಲ್ಲಿ ಸೇರ್ತದೆ. ಆ ಉಪನದಿಗಳಿಂದ ಸಮೇತವಾದ ಆ ಕಾವೇರಿ ನದಿ ಸಮುದ್ರದಲ್ಲಿ ಸೇರ್ತದೆ.
ಹಾಗೆ ಮಠ ಏನು ಸಮುದ್ರ, ಮಠ ಏನು ಸಮುದ್ರ. ಅಲ್ಲಿಯ ದೊಡ್ಡ ದೊಡ್ಡ ಜನರೇನಿದ್ದಾರಲ್ಲ ಅವರು ಕಾವೇರಿಯಂತೆ. ಬೇರೆ ಬೇರೆ ಗುರುಗಳು ಅವರು ಇವರು ಇದ್ದಾರಲ್ಲ ಅವರೆಲ್ಲ ಗುತ್ತಲಾಚಾರ್ಯರು, ಮಾಹುಲಿ ಆಚಾರ್ಯರು, ಇಂಥವರೆಲ್ಲ ಮಹಾನದಿಗಳಿದ್ದ ಹಾಗೆ. ಈಗ ಉಳಿದವರು ನಮ್ಮವರು ನಾವೆಲ್ಲ ಇದ್ದೀವಲ್ಲ ಅವರೆಲ್ಲ ಉಪನದಿಗಳಿದ್ದ ಹಾಗೆ. ಹಾಗೆ ಉಪನದಿಗಳಿಂದ ಸಮೇತವಾದ ಮಹಾನದಿ ಎಲ್ಲಿ ಸೇರಬೇಕು? ಇದೊಂದು ಮಹಾನದಿ ಅಲ್ಲ ಕಾವೇರಿ. ಒಂದು ಮಹಾನದಿ ಸಮುದ್ರಕ್ಕೆ ಸೇರ್ತದೆ ಏನೋ ಇಲ್ಲ, ಎಲ್ಲಾ ಮಹಾನದಿಗಳು ಒಂದು ಸಮುದ್ರಕ್ಕೆ ಸೇರೋದು. ಆ ಒಂದು ಸಮುದ್ರ ಯಾವುದು ಅಂತಂದ್ರೆ ಅದು ಸತ್ಯಬೋಧರ ಮಠ, ಉತ್ತರಾದಿ ಮಠ ಎಂಬ ಆ ಮಹಾಸಮುದ್ರವನ್ನು ಎಲ್ಲ ಜನರು ಸೇರಿದರು ಅಂತ ಎಷ್ಟು ಅದ್ಭುತವಾಗಿ ಮಠದ ಪರಿಕಲ್ಪನೆಯನ್ನ ಆ ಜ್ಞಾನಿಗಳು ಮಾಡಿಕೊಡ್ತಾರೆ. ಅತ್ಯದ್ಭುತವಾದ ಆ ಪ್ರಾರಂಭ, 7ನೇ ಸರ್ಗದ ಆ ಅತ್ಯದ್ಭುತವಾದ ಪ್ರಾರಂಭವನ್ನ ಮಾಡಿಕೊಡ್ತಾರೆ. ಇನ್ನೊಂದು ಸ್ವಾರಸ್ಯವನ್ನು ನಾವಿಲ್ಲಿ ಗಮನಿಸಬಹುದು. ಮಧ್ವ ವಿಜಯದಲ್ಲಿ 7ನೇ ಸರ್ಗದಲ್ಲಿ ವೇದವ್ಯಾಸರ ಆಶ್ರಮದ ವರ್ಣನೆಯನ್ನು ಮಾಡ್ತಾರೆ. ಇಲ್ಲಿ ಮತ್ತೊಂದು ಆಶ್ರಮದ ವರ್ಣನೆ. ಅದು ಯಾವ ಆಶ್ರಮ? ಉತ್ತರಾದಿ ಮಠದ ಆಶ್ರಮ, ಸತ್ಯಬೋಧರ ಆಶ್ರಮ. ಅಲ್ಲಿ 7ನೇ ಸರ್ಗದಲ್ಲಿ ವೇದವ್ಯಾಸ ದೇವರ ಆಶ್ರಮ, ಇಲ್ಲಿ 7ನೇ ಸರ್ಗದಲ್ಲಿ ಸತ್ಯಬೋಧರ ಆಶ್ರಮದ ವರ್ಣನೆಯಿಂದ ಅದು ಪ್ರಾರಂಭವಾಗ್ತದೆ. ಹಾಗೆ ಅವರು ಪ್ರಾರಂಭ ಮಾಡಿದ್ದಾರೆ ಅಂತ ಅನ್ನೋದನ್ನು ಇಲ್ಲಿ ಗಮನಿಸಬಹುದು ಅಂತ ಹೇಳ್ತಾ ಈ 7ನೇ ಸರ್ಗವನ್ನು 6ನೇ ಸರ್ಗವನ್ನು ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.